ಧುಮಿಸಿ ಧುಮ್ಮಿಕ್ಕುವ ನದಿಯನ್ನ ಎಲ್ಲೆಂದರಲ್ಲಿ ಹರಿಯಗೊಡದೆ ಸೂಕ್ತವಾದ ಕಾಲುವೆಗಳ ಮೂಲಕ ಹೊಲ ಗದ್ದೆಗಳಿಗೆ ಹಾಯಿಸಿದರೆ ಹಚ್ಚ ಹಸುರಿನ ಬೆಳೆ ನಳನಳಿಸ್ತದೆ. ಅಂತೆಯೇ ವಿದ್ಯಾರ್ಥಿ ಮಾನಸದಲ್ಲಿ ಉತ್ತಮವಾದ ಮೌಲ್ಯಯುತ ವಿಚಾರಗಳನ್ನು ಬಿತ್ತುವ ಮೂಲಕವಾಗಿ ಸೂಕ್ತ ದಿಗ್ದರ್ಶನದ ಮೂಲಕ ವಿದ್ಯಾರ್ಥಿಗಳನ್ನು ಸಾಧನೆಯ ಉತ್ತುಂಗಕ್ಕೆ ಏರುವಂತೆ ಮಾಡುವುದಕ್ಕೂ ಸಾಧ್ಯವಾಗುತ್ತದೆ. ಆ ಕಾರಣಕ್ಕಾಗಿಯೇ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಆಡಳಿತ ಮಂಡಳಿಯವರು ಹಮ್ಮಿಕೊಂಡು ಬಂದಿದ್ದಾರೆ. ಈ ದಿನದ ವಿಶೇಷ ಕಾರ್ಯಕ್ರಮ ಸ್ಫೂರ್ತಿ ಮಾತು ಕಾರ್ಯಕ್ರಮದ ಸರಣಿಯ 3ನೆಯ ಕಂತು ಈ ದಿನ ನಡೀತಾ ಇದೆ. ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾ ಇರುವ ಕಾಲೇಜಿನ ಆಡಳಿತ ಮಂಡಳಿಯ ಕಾಲೇಜಿನ ಸಂಸ್ಥಾಪಕರು ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಮಾತುಗಳನ್ನು ಆಡುವುದಕ್ಕಿರುವ ಅತಿಥಿಗಳು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಮೊದಲಿಗೆ ಈ ದಿನದ ಅತಿಥಿಗಳಾಗಿರುವ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರುವ ಸಂಸ್ಥಾಪಕರುಗಳಲ್ಲಿ ಓರ್ವರಾದ ವಿದ್ವಾನ್ ಗಣಪತಿ ಭಟ್ ಅವರನ್ನು ಸೇರಿದ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಶ್ವಥ್ SL ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವ ಮತ್ತೋರ್ವ ಸಂಸ್ಥಾಪಕರು ಶ್ರೀ ಗಣಪತಿ KS ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರಿಗೂ ಕೂಡ ಸೇರಿದ ಸರ್ವರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ನಮ್ಮ ಜೊತೆ ಈ ದಿನ ಇರುವ ಖ್ಯಾತ ನಿರೂಪಕರಾಗಿರುವ ಶ್ರೀ ಅವಿನಾಶ್ ಕಾಮತ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುವುದಕ್ಕಿರುವ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಹಾಗೆ ಎಲ್ಲ ಉಪನ್ಯಾಸಕೇತರ ಬಂಧುಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇದೀಗ ಸ್ಫೂರ್ತಿ ಮಾತು ಸರಣಿಯ 3ನೇ ಕಂತಿನ ಸ್ಫೂರ್ತಿ ಮಾತುಗಳನ್ನು ಆಡುವುದಕ್ಕೆ ಬಂದಿರುವ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರನ್ನು ಸಭೆಗೆ ಪರಿಚಯಿಸಬೇಕಾಗಿ ಖ್ಯಾತ ನಿರೂಪಕರಾದ ಶ್ರೀ ಅವಿನಾಶ್ ಕಾಮತ್ ಅವರಲ್ಲಿ ವಿನಂತಿಸಿಕೊಳ್ತಾನೆ. ಬಹಳ ಸುಂದರವಾಗಿ ನಮ್ಮೆಲ್ಲರನ್ನ ವೆಲ್ಕಮ್ ಮಾಡಿದ ಇವರು ಮೇಷ್ಟ್ರಿಗೂ ಒಂದು ಚಪ್ಪಾಳೆ. ತುಂಬ ಅನ್ಸರ್ಟನ್ಲಿ ಈ ಕಾರ್ಯಕ್ರಮ ಪ್ಲ್ಯಾನ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಕಾಲೇಜಲ್ಲಿ ನಾವು ಬೇರೆ ಏನೋ ಶೂಟಿಂಗಿಗೆ ಅಂತ ನಾನು ಬಂದಿದ್ದೆ, ವಿರೂಪಾಕ್ಷ ಸರ್ ಕೂಡ ಅದಕ್ಕೆ ಬಂದಿದ್ದರು, ಆಮೇಲೆ ಅಶ್ವಥ್ ಸರ್ ಬಂದರು. ಸೊ ಇಂತಿಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಸೊ ವೆರಿ ಅನ್ಸರ್ಟನ್ಲಿ ವಿ ಹ್ಯಾವ್ ಪ್ಲ್ಯಾನ್ಡ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್. So in life everything, most of the times it is uncertain, so we have to embrace all these uncertainties. So ವಿರೂಪಾಕ್ಷ ಸರ್ ಮಾತಾಡೋದಕ್ಕಿಂತ ಮುಂಚೆ 2 ನಿಮಿಷದ ಒಳಗಾಗಿ ಅವರ ಪರಿಚಯವನ್ನು ಮಾಡ್ತೇನೆ. ಪರ್ಸ್ನಲಿ ಐ ನೋ ಹಿಮ್ ಸಿನ್ಸ್ 12 years. ಓಕೆ, ನಮ್ಮ ಉಡುಪಿಯ ಡಾಕ್ಟರ್ AV ಬಾಳಿಗ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಬುಧವಾರ ಇಲ್ಲಿ ಕಾರ್ಕಳಕ್ಕೆ ತಾಲೂಕು ಆಫೀಸ್ ಹತ್ರ ಒಂದು ಡೆಸ್ಟಿನೇಷನಲ್ಲಿ ಒಂದಿಷ್ಟು ಜನ ಪೇಷಂಟ್ಸನ್ನು ನೋಡೋದಕ್ಕೆ ಪ್ರತಿ ವಾರ ಬರ್ತಾರೆ. ಇವತ್ತು ಅವರು 100+ ಪೇಷಂಟ್ಸನ್ನು ಆಲ್ರೆಡಿ ನೋಡಿ ಇಲ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದಾರೆ. ಸೊ ಇದು ಒಂದು ತುಂಬ ಸರಳವಾಗಿ ಅವರ ಇಂಟ್ರೊಡಕ್ಷನ್ ನಾನು ಮಾಡೋದಾದರೆ, ಮಚ್ ಮೋರ್ ದೆನ್ ಎ ಡಾಕ್ಟರ್, ಹಿ ಈಸ್ ಆಲ್ಸೋ ಆ್ಯನ್ ಆಥರ್. ಸೊ ತಮ್ಮ ಲೇಖನಗಳ ಮೂಲಕ ಮನಸ್ಸಿನ ವಿಚಾರಗಳನ್ನು ಬೇರೆ ಬೇರೆ ರೂಪದಲ್ಲಿ ಕೃತಿಗಳ ಮೂಲಕ ಅವರು ಆಲ್ರೆಡಿ ಹೇಳಿದ್ದಾರೆ. ಅವರ ಕೃತಿಗಳ ಬಗ್ಗೆ ಒಂದು 10 ಕೃತಿಗಳನ್ನು ಈಗಾಗಲೇ ಅವರು ಹೊರತಂದಿದ್ದಾರೆ. ಅದರ ಹೆಸರುಗಳನ್ನು ಹೇಳಿ ನಂತರ ಅವರಿಗೆ ಮಾತಿಗೆ ನಾವು ಬಿಟ್ಕೊಡುವ. ಫಸ್ಟ್ ಅವರದ್ದು ಪುಸ್ತಕ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ, ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ. ಅದು ಅವರ ಚೊಚ್ಚಲ ಕೃತಿ. ಆಲ್ರೆಡಿ ಅದು 12 ಬಾರಿ ರೀಪ್ರಿಂಟ್ ಆಗಿದೆ, ಅಂದರೆ 13,000+ ಬುಕ್ಸ್ ಆಲ್ರೆಡಿ ಈಗ ಬಂದಾಗಿದೆ. ಅದು ಅವರ ಚೊಚ್ಚಲ ಕೃತಿ. ನೆಕ್ಸ್ಟ್ ಮುಂದಿನ ಕೃತಿ ಅವ್ರದ್ದು ನೀನಿಲ್ಲದೆ ನನಗೇನಿದೆ ಅಂತ, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಬಗ್ಗೆ ಭಾಳ ಸುಂದರವಾದಂಥ ಕೃತಿ. ಮುಂದಕ್ಕೆ ನೀವು ಅದನ್ನು ಓದ್ಬೋದು. ನೆಕ್ಸ್ಟ್ ಬಂದಿರೋದು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅಂತ. ಸೊ ಅದು ಚೆನ್ನಾಗಿದೆ ಅಲ್ವಾ ಟೈಟಲ್, ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅಂತ. ಅದನ್ನು ನಾವು ಹೇಗೆ ಬೇಕಿರೋ ನನ್ನ ಹತ್ರ ಮಾತಾಡು ಪ್ಲೀಸ್
ಅವನ ಹತ್ರ ಮಾತಾಡು ಪ್ಲೀಸ್ ಅಂತ. ನೆಕ್ಸ್ಟ್ ಮುಂದಿನ ಕೃತಿ ಅವ್ರದ್ದು ಹೋಗಿ ಬಾ ಮಗಳೇ ಅಂತ. ಅಂದರೆ ಮದುವೆ ಆಗೋದಕ್ಕೆ ಹೊರಟಂಥ ಒಂದು ಹೆಣ್ಣಿಗೆ ಅವರು ಹೇಳುವಂಥ ಕೆಲವು ಕಿವಿ ಮಾತುಗಳು ಆ ಪುಸ್ತಕದಲ್ಲಿದೆ, ಭಾಳ ಸುಂದರವಾಗಿದೆ. ಮುಂದಕ್ಕೆ ನೀವು ಅದನ್ನು ಓದಬಹುದು. ನೆಕ್ಸ್ಟ್ ಕ್ರಾಸ್ ರೋಡ್ಸ್ ಅಂತ, ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ಸ್ ಇರ್ತದೆ, ಯಾವ ದಾರಿನಲ್ಲಿ ಹೋಗಬೇಕು ಅಂತ ತೋರಿಸುವಂಥ ಒಂದು ಕೃತಿ ಕ್ರಾಸ್ ರೋಡ್ಸ್. ನೆಕ್ಸ್ಟ್ ನೀನು ಒಂಟಿಯಲ್ಲ ಅಂತ, ಅಂದರೆ ಆಲ್ಕೋಹಾಲಿಸಮ್ಗೆ ಬಲಿಯಾಗಿರ್ತಾರಲ್ಲ ಅಂತಹ ಪೇರೆಂಟ್ಸ್ನ ಮಕ್ಕಳಿಗೋಸ್ಕರ ಅವ್ರು ಬರೆದಂಥ ಒಂದು ಕೃತಿ ನೀನು ಒಂಟಿಯಲ್ಲ. ಮತ್ತೊಂದು ತುಂಬ ಚೆನ್ನಾಗಿದೆ ಟೈಟಲ್, ಎಲ್ಲರ ಮನೆ ದೋಸೆ ಅಂತ. ಅದು ನೀವು ಯಾವತ್ತು ಬೇಕಿದ್ರೂ ಓದ್ಬೋದು, ಎಲ್ಲರ ಮನೆ ದೋಸೆ ಅಂತ. ಅದು ಗಾದೆನೇ ಇದೆ, ತೂತು ಅಂತ ಅಲ್ವಾ, ಅದೇ ಬಂದಿರಬೇಕಲ್ಲ ನಿಮ್ಮ ಮನಸ್ಸಿಗೆ. ತುಂಬ ಚೆನ್ನಾಗಿದೆ. ಒಂದೊಂದು ಚಾಪ್ಟರ್ಸ್ ಕೂಡ 5-5 ನಿಮಿಷದೊಳಗೆ ಮುಗೀತದೆ, ಎಲ್ಲರ ಮನೆ ದೋಸೆ. ನೆಕ್ಸ್ಟ್ ಮತ್ತೊಂದು ಕೃತಿ ಅವ್ರದ್ದು ಥ್ಯಾಂಕ್ ಯು ಟೀಚರ್ ಅಂತ. ಥ್ಯಾಂಕ್ ಯು ಟೀಚರ್. ನೆಕ್ಸ್ಟ್ ಆ ಕನ್ನಡ ವರ್ಷನ್ ಇಂಗ್ಲೀಷಿಗೆ ಅದು ತರ್ಜುಮೆ ಆಗಿದೆ. ಡಿಡ್ ಯು ಟಾಕ್ ಟು ಯುವರ್ ಚೈಲ್ಡ್ ಟುಡೇ ಅಂತ, ಅದೇ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಇರೋದು ಇಂಗ್ಲೀಷಿಗೆ ಬಂದಿದೆ. ಆಮೇಲೆ ಮುಂದಿನ ಕೃತಿ ಅವ್ರದ್ದು ನಿನಗೆ ನೀನೇ ಗೆಳೆಯ ಅಂತ, ನಿನಗೆ ನೀನೇ ಗೆಳೆಯ. ಆಮೇಲೆ ಕೊನೆಯದ್ದು ಕಣ್ಣಿಗೆ ಕಾಣುವ ದೇವರು ಅಂತ. ಅನ್ಫಾರ್ಚುನೇಟ್ಲಿ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಸೊ ದಿಸ್ ಇಸ್ ಆನ್ ಆನರ್ ಫಾರ್ ಮೀ ಟು ಇಂಟ್ರೊಡ್ಯೂಸ್ ದಿಸ್ ಫ್ಯಾಂಟಾಸ್ಟಿಕ್ ಪರ್ಸ್ನಾಲಿಟಿ. ಮುಂದಿನ ಒಂದು 20 ನಿಮಿಷ, ಅರ್ಧ ಗಂಟೆ ಅವರ ಮಾತುಗಳನ್ನು ಕೇಳಿ ಭರ್ಪೂರ ಪ್ರಯೋಜನವನ್ನು ನೀವು ಪಡೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರ್, ಮುಂದೆ ನಿಮ್ಮ ಮಾತುಗಳಿಗೆ ನಾವೆಲ್ಲ ಕಿವಿಯಾಗುವುದಕ್ಕೆ ತಯಾರಾಗಿದ್ದೇವೆ ಸರ್. ಈ ಸುಂದರ ಸಭಾಂಗಣದಲ್ಲಿ, ಸುಂದರ ಸಂಜೆಯಲ್ಲಿ ನನ್ನ ಭವ್ಯ ಭಾರತದ ಭವಿಷ್ಯದ ರೂವಾರಿಗಳಾಗಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ವಿದ್ಯಾರ್ಥಿ ಮಿತ್ರರ ಜೊತೆಗೆ ಎಲ್ಲಿಯಾದರೂ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕರೆ ಅದು ನನ್ನ ಭಾಗದ ಅದೃಷ್ಟ. 10-15 ವರ್ಷಗಳ ಹಿಂದೆ ನನ್ನನ್ನು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡಿ ಅಂತ ಯಾರಾದರೂ ಕರೆದ್ರೆ ಅವ್ರ ಹತ್ರ ಯಾರು ಮಾತಾಡ್ತಾರೆ, ಅವರವರೇ ಮಾತಾಡ್ಕೊಂಡು ಕೂತಿರ್ತಾರೆ, ನನ್ನ ಮಾತು ಯಾರು ಕೇಳಿಸ್ಕೊಳ್ತಾರೆ, ತಮಾಷೆ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿರ್ತಾರೆ. ನಾನು ಬೇಕಿದ್ರೆ ಪೇರೆಂಟ್ಸಿಗೆ ಮಾತಾಡ್ತೇನೆ, ನಾನು ಬೇಕಿದ್ರೆ ಟೀಚರ್ಸಿಗೆ ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದೆ. ಆದರೆ ನಂತರದ ದಿನಗಳಲ್ಲಿ ನಂಗೆ ಗೊತ್ತಾಯಿತು, ವಿದ್ಯಾರ್ಥಿಗಳ ವಯಸ್ಸಿನಲ್ಲಿ, ಕಾಲೇಜು ದಿನಗಳಲ್ಲಿ ಅವ್ರು ಇರಬೇಕಾಗಿರೋದು ಹಾಗೆ. ಅವ್ರು ಮಾತಾಡಿಕೊಂಡೇ ಇರಬೇಕು, ಗಲಾಟೆ ಮಾಡಿಕೊಂಡೇ ಇರಬೇಕು, ತಮಾಷೆ ಮಾಡಿಕೊಂಡೇ ಇರಬೇಕು. ಅದರ ಮಧ್ಯದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ತೋರಿಸ್ಕೊಳ್ಬೇಕು. ಇವತ್ತು ಈ ಕ್ಯಾಂಪಸ್ಸಿಗೆ ನಾನು ಬಂದಿದ್ದೆ. ನನ್ನ ಕೆಲಸ ಏನಿತ್ತು, ಒಂದು ಕಾರ್ಯಕ್ರಮದ ರೆಕಾರ್ಡಿಂಗ್ ಮಾಡಿ ಹೋಗಬೇಕು ಅಂತ. ಆದರೆ ನಿಮ್ಮ ಮುಖ್ಯಸ್ಥರ ಆಲೋಚನೆ ಏನು ಬಂತು, ಒಬ್ಬ ಮನೋವೈದ್ಯರು ನಮ್ಮ ಕ್ಯಾಂಪಸ್ಸಿಗೆ ಬಂದಿದ್ದಾರೆ, ನಮ್ಮ ವಿದ್ಯಾರ್ಥಿಗಳಿಗೆ ಇವರ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸೃಷ್ಟಿಸಬೇಕು. ಯು ಜಸ್ಟ್ ಇಮ್ಯಾಜಿನ್, ನಾವು ಸಾಯಂಕಾಲ ಆಟ ಆಡ್ಕೊಂಡಿರ್ತಾ ಇದ್ವಪ್ಪ, ಇದು 1 ಗಂಟೆ ಮತ್ತೆ ಲೆಕ್ಚರ್ ಕೇಳಿಸ್ಕೊಳ್ಬೇಕಾಯ್ತು ಅಂತ ನಿಮಗೆ ಅನಿಸಿರ್ಬೋದು ಅಲ್ವಾ. ಆದರೆ ನಿಮ್ಮ ಪೇರೆಂಟ್ ಫಿಗರ್ಸು, ನಿಮ್ಮ ಸಂಸ್ಥಾಪಕರು ಯೋಚನೆ ಮಾಡೋದು ಏನಂತಂದರೆ, ಅವರು ಯೋಚನೆ ಮಾಡೋದೇನೋ, ನಮ್ಮ ಮಕ್ಕಳಲ್ಲಿ ಎಷ್ಟೋ ಗೊಂದಲಗಳಿರ್ತದೆ, ಎಷ್ಟೋ ಸಮಸ್ಯೆಗಳಿರ್ತದೆ, ಕಾನ್ಫ್ಲಿಕ್ಟ್ಸ್ ಇರ್ತದೆ. ಇಲ್ಲಿಗೆ ಬಂದಿರುವಾಗ ಎಲ್ಲರೂ ಒಂದು ಆ್ಯಂಬಿಷನ್, ನಾನು ಬದುಕಲ್ಲಿ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಇಲ್ಲಿಗೆ ಬಂದಿರ್ತಾರೆ. ಬಂದಿರೋ ಎಲ್ಲರೂ ಒಳ್ಳೆ ರೀತಿಯಲ್ಲಾಗಿ ಹೊರಗೆ ರಂಗಿನ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೋಗಬೇಕು. ಆದರೆ ದಾರಿ ತಪ್ಪಿಸುತ್ತೆ. ಯಾವುದು ದಾರಿ ತಪ್ಪಿಸುತ್ತೆ? ನಮ್ಮದೇ ಮನಸ್ಸು ಅಲ್ವಾ. ಸೊ ಯಶಸ್ಸಿನ ಸೂತ್ರ ಇಟ್ಕೊಂಡು ಇಲ್ಲಿಗೆ ಬಂದಿರ್ತೀವಿ, ಆದರೆ ಆ ಯಶಸ್ಸಿನ ದಾರಿಗೆ ಹೋಗಲಿಕ್ಕೆ ಈ ಮರ್ಕಟ ಮನಸ್ಸು, ಹುಚ್ಚುಕೋಡಿ ಮನಸ್ಸು 16ರ ವಯಸ್ಸು ಅಂತ ಹಾಡು ಕೇಳಿದ್ದೇವೆ ಅಲ್ವಾ. ಸೊ ನಮ್ಗೆ ಗೊತ್ತು, ನಮಗೆ ಓದಬೇಕಂತ ಗೊತ್ತು, ವಿದ್ಯಾಭ್ಯಾಸ ಚೆನ್ನಾಗಿದೆ ಗೊತ್ತು, ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವೇ ಶಿಲ್ಪಿಗಳಂತ ಗೊತ್ತು. ಎಲ್ಲೋ ಮಧ್ಯದಲ್ಲಿ ಎಡವಿ ಬಿಡುತ್ತೇವೆ. ಬಂದಂತಹ ಸಾವಿರ ವಿದ್ಯಾರ್ಥಿಗಳು ಎಲ್ಲರೂ 1000 ಹಿಸ್ಟ್ರಿಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ನಮಗೆ ಅದೇ ಲೆಕ್ಚರ್ ಸಿಕ್ಕಿದ್ರು, ಎಲ್ಲರ ಪೇರೆಂಟ್ಸು ಅಷ್ಟೇ ಆಸಕ್ತಿದಾಯಕವಾಗಿ ಕಳಿಸ್ಕೊಟ್ಟಿದ್ರು, ಎಲ್ಲರ ಪೇರೆಂಟ್ಸು ನಮ್ಮ ಮೇಲೆ ಅಷ್ಟೇ ಕಾಳಜಿಯನ್ನು ತೋರಿಸುವಂಥ ಪೇರೆಂಟ್ಸ್ ಇದ್ದಾರೆ. ಇಷ್ಟೇ ಸುಂದರವಾದ ವಾತಾವರಣ ಎಲ್ಲ 1000 ವಿದ್ಯಾರ್ಥಿಗಳಿಗೂ ಸಿಕ್ಕಿತ್ತು. ಯಾಕೆ ಕೆಲವರು ಮಾತ್ರ ನಾವು ಸಕ್ಸಸ್ ಸ್ಟೋರೀಸ್ನ ಕ್ರಿಯೇಟ್ ಮಾಡ್ಕೊಳ್ತೇವೆ? ಯಾಕೆ ಕೆಲವರು ಹಿಂದೆ ಉಳಿದು ಬಿಡ್ತೇವೆ? ಯಾಕೆ ಅಂದರೆ ನಮ್ಮ ಮನಸ್ಸೇನಿದೆ
ಅದು ಯಾವಾಗಲೂ ನಮ್ಮ ಬುದ್ಧಿ ಜೊತೆಗೆ ಸಮನ್ವಯವಾಗಿ ಕೆಲಸ ಮಾಡೋದಿಲ್ಲ. ಹಾಗಿದ್ರೆ ನಮ್ಮ ಮನಸ್ಸು ನಮ್ಮ ಶತ್ರುವ? ಖಂಡಿತ ಇಲ್ಲ. ಇವತ್ತು ನಾವು ಏನು ಮನಸ್ಸು ಮಾಡ್ತೇವೆ ಅದೇ ನಾವು ಆಗ್ತೇವೆ. ಮನಸ್ಸು ಅಂದರೆ ನಮ್ಮ ವಿಚಾರಗಳು. ನಾವೇನು ವಿಚಾರ ಮಾಡ್ತೇವೆ ಅದೇ ಒಂದು ದಿನ ಆಗ್ತೇವೆ ನಾವು. ನನಗೆ ದಿನ ಬೆಳಗ್ಗೆ ಎದ್ದು ನಾನು ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡ್ತಾ, ಗುಡ್ ಮ್ಯಾನ್, ಯು ಆರ್ ಲುಕಿಂಗ್ ಗ್ರೇಟ್, ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟು ಇನ್ಸ್ಪಿರೇಷನಲ್ ಆಗಿದೆಯಾ ಇವತ್ತು, ಇವತ್ತಿನ ದಿನ ನಿನಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅವತ್ತಿನ ಇಡೀ ದಿನ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದು ನಾನು ಕನ್ನಡಿಯಲ್ಲಿ ನೋಡಿಕೊಂಡು ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನಾನು ಖುಷಿಯಾಗಿಲ್ಲ, ಎಲ್ಲರೂ ಎಷ್ಟು ಆರಾಮಾಗಿದ್ದಾರೆ, ನಾನು ಏನೂ ಪ್ರಯೋಜನ ಇಲ್ಲ ಅಂದ್ಕೊಂಡ್ರೆ ಇಡೀ ದಿನ ದುಃಖವಾಗಿರ್ತದೆ. ಇದನ್ನು ಡಿಸೈಡ್ ಮಾಡೋದು ಯಾರು? ನನ್ನ ಮನಸ್ಸು ಅಲ್ವಾ? ಸೊ ಇವತ್ತು ನಮಗೇನು ಟಾಪಿಕ್ ಕೊಟ್ಟಿದ್ದಾರೆ? ಯಶಸ್ಸಿನ ಹಾದಿಗೆ ಮನಸ್ಸಿನ ಸೂತ್ರ ಅಂಥೇಳಿ ಕೊಟ್ಟಿದ್ದಾರೆ. ಈ ಹದಿಹರೆಯ ಟೀನೇಜ್ 13, 14, 15, 16, 17, 18, 19, 20, 21, 22 ಈ ವರ್ಷಗಳೇನಿದೆಯಲ್ಲ, ಬದುಕಲ್ಲಿ ಅದ್ಭುತವಾದಂತಹ ಶಕ್ತಿ ತುಂಬಿದ ವರ್ಷಗಳು. ಬದುಕಲ್ಲಿ ಇನ್ನೊಮ್ಮೆ ವಾಪಸ್ ಬರೋದಿಲ್ಲ. ಇದನ್ನು ಒಂದೊಂದು ವರ್ಷವನ್ನು ಸಂತೋಷವಾಗಿ ಕಳೀರಿ, ಒಂದೊಂದು ಕ್ಷಣವನ್ನು ಅದ್ಭುತವಾಗಿ ಆನಂದಿಸಿ. ಆಟ ಆಡ್ತಿದ್ದೀರಾ, ಬಿ ದೇರ್ 100%. ಓದ್ತಾ ಇದ್ದೀರಾ, ಬಿ ದೇರ್ 100%. ಇವತ್ತು ಇಲ್ಲಿ ಭಾಷಣ ಕೇಳ್ತಿದ್ದೀರಾ, ಬಿ ಹಿಯರ್ 100%. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಆಟ ಆಡುವಾಗ ನಾನು ಓದಬೇಕಿತ್ತು, ಇಲ್ಲಿ ಬಂದು ಆಟ ಆಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋದು. ಓದುವಾಗ ಎಷ್ಟೊತ್ತಂತ ಓದಬೇಕು, ನನಗೆ ಆಟ ಆಡಬೇಕಿತ್ತು ಅಂತ ಅಂದ್ಕೊಳ್ಳೋದು. ಮನೆಯಲ್ಲಿರುವಾಗ ಅಯ್ಯೋ ನಾನು ರಜೆ ಹಾಕಿ ಇಲ್ಲಿದ್ದೀನಿ ಅಂತ ಮನೆಯಲ್ಲಿ ಖುಷಿಯಲ್ಲದೆ ಇರೋದು. ಇಲ್ಲಿದ್ದಾಗ ಅಯ್ಯೋ ನಾನು ಮನೆಗೆ ಹೋಗ್ಬೇಕಿತ್ತು, ಮನೆಯಲ್ಲೆಲ್ಲ ಹಬ್ಬ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು. ಮಾಡೋದು ಬೇಡ. ಬಿ ದೇರ್. ಯಾಕೆ ಅಂದರೆ ಒಂದೊಂದು ವರ್ಷ ಕಳೆದು ಹೋದರೆ ವಾಪಸ್ ಸಿಗೋದಿಲ್ಲ. ನಿಮಗೆ ಪರಿಚಯ ಇರತಕ್ಕಂಥ ಯಾರೋ ವ್ಯಕ್ತಿ, ಯಶಸ್ವಿ ವ್ಯಕ್ತಿ ಅಂತ ಯಾರಿದ್ದಾರೆ ನಿಮ್ಮ ಬದುಕಲ್ಲಿ, ಅವ್ರ ಹತ್ರ ಮಾತಾಡಿ ನೋಡಿ ನಿಮ್ಮ ಯಶಸ್ಸಿಗೆ ಕಾರಣಗಳೇನು ಅಂತ. ಅವ್ರು ಹೇಳ್ತಾರೆ, ನಾನು ನನ್ನ ಕಾಲೇಜು ದಿನಗಳನ್ನು ಚೆನ್ನಾಗಿ ಕಳೆದೆ, ಐ ಡಿಡ್ ಎ ವೈಸ್ ಥಿಂಗ್. ನಾನು ಏನು ಮಾಡಬೇಕು ಅಂತ ಸ್ಪಷ್ಟತೆ ಇತ್ತು ನನ್ನ ಹತ್ರ, ಕಾಲೇಜು ದಿನಗಳನ್ನು ಹೆಚ್ಚು ವೇಸ್ಟ್ ಮಾಡಿಕೊಳ್ಳಿಲ್ಲ, ನಾನು ಯಾವ ಸ್ನೇಹಿತರ ಜೊತೆಗೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಅವರ ಮಧ್ಯ ವಯಸ್ಸಿನಲ್ಲಿ ಅವರು ರಿಪೆಂಟ್ ಮಾಡ್ಕೊಳ್ಳೋದಿಲ್ಲ. ಇನ್ನೂ ಯಾರಾದರೂ ನಿಮ್ಮ ದೃಷ್ಟಿಯಲ್ಲಿ ಯಶಸ್ಸು ಆಗಿಲ್ಲ, ಲೈಫಲ್ಲಿ ಅಪಯಶಸ್ಸಿಗೆ ಒಳಗಾಗಿದ್ದಾರೆ, ಅವರು ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಸಂಬಂಧಗಳಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಮದ್ಯ ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿಯಾಗಿದ್ದಾರೆ ಅಂತ ನಿಮ್ಮ ಪರಿಚಯದಲ್ಲಿ ಇದ್ದರೆ ಅವ್ರನ್ನ ಹೋಗಿ ಕೇಳಿ, ಸರ್ ನಿಮ್ಮ ಲೈಫ್ ಯಾಕೆ ಹೀಗಾಯಿತು, ನಿಮ್ಮ ಸ್ನೇಹಿತರೆಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು, ಟೀಚರ್ಸ್ ಆಗಿದ್ದಾರೆ, ನೀವ್ಯಾಕೆ ಲೈಫಲ್ಲಿ ಹಿಂದೆ ಉಳಿದುಬಿಟ್ರಿ ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ ಗೊತ್ತಾ? ನಾನು ನನ್ನ ಕಾಲೇಜು ದಿನಗಳನ್ನು ಸರಿಯಾಗಿ ಕಳೀಲಿಲ್ಲ, ಆಗ ನಾನು ಕೆಲವೊಂದು ತಪ್ಪುಗಳನ್ನು ಮಾಡಿದೆ, ನಾನು ಫೋಕಸ್ ಆಗಿರಲಿಲ್ಲ, ಆಗ ತುಂಬ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ, ನಾನು ಸ್ನೇಹಿತರ ಚಾಯ್ಸಸ್ಸನ್ನು ತಪ್ಪಾಗಿ ಮಾಡಿಕೊಂಡೆ, ನಾನು ನನ್ನ ಪಿಯರ್ ಪ್ರೆಷರ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಲಿಲ್ಲ, ನನ್ನ ಅವನತಿ ನನ್ನ ಕಾಲೇಜು ದಿನಗಳಿಂದ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಎರಡಕ್ಕೂ ಸಮಯ ಈ ಹದಿಹರೆಯ. ಯಾಕೆಂದರೆ ಇವತ್ತು ಇಲ್ಲಿ ಏನಿದ್ದೀರಾ, ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಇದ್ದೀರಾ, ನಿಮ್ಮ ಮುಂದೆ ಇರತಕ್ಕಂತಹ ನಿಮ್ಮ ಸಂಸ್ಥಾಪಕರು, ನಿಮ್ಮ ಲೆಕ್ಚರರ್ಸು, ನಿಮ್ಮ ಪೇರೆಂಟ್ಸು, ನಿಮ್ಮ ಸಂಬಂಧಿಕರು ಎಲ್ಲರಿಗಿಂತ ನೀವು ಅತಿ ಹೆಚ್ಚು ಶಕ್ತಿಶಾಲಿಗಳು. ಯು ಆರ್ ವೆರಿ ಪವರ್ಫುಲ್ ಬಿಕಾಸ್ ಆಫ್ ಯುವರ್ ಏಜ್. ಈ ಸಮಯದಲ್ಲಿ ನಿಮಗೆ ಸುಸ್ತಾಗೋದಿಲ್ಲ, ಈ ಸಮಯದಲ್ಲಿ ನಿಮ್ಮಲ್ಲಿ ಅನ್ಟ್ಯಾಪ್ಡ್ ಎನರ್ಜಿ, ಆ ಇಡೀ ಶಕ್ತಿಯನ್ನು ನೀವು ಓದಿಗಾಗ್ತೀರಾ, ಯು ವಿಲ್ ಬಿ ಎ ವಂಡರ್ಫುಲ್ ಕೆರಿಯರ್ ಬಿಲ್ಡಪ್ ಮಾಡ್ಕೊಳ್ತೀರಾ. ಈ ಸಮಯದ ಸಂಪೂರ್ಣ ಎನರ್ಜಿನ ಸ್ಪೋರ್ಟ್ಸಿಗೆ ಹಾಕ್ತೀರಾ, ಯು ವಿಲ್ ಬಿ ಎ ವಂಡರ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ನೀವು ಸಂಪೂರ್ಣ ನಿಮ್ಮ ಶಕ್ತಿಯನ್ನು ಮ್ಯೂಸಿಕ್ಕಿಗೆ ಹಾಕ್ತೀರಾ, ಯು ವಿಲ್ ಬಿ ಎ ವಂಡರ್ಫುಲ್ ಮ್ಯೂಸಿಷಿಯನ್. ಯು ವಾಟ್ ಎವರ್ ಯು ಡೂ, ಯು ಬಿ ದ ಬೆಸ್ಟ್. ಆದರೆ ಅಷ್ಟು ಎನರ್ಜಿ ನಿಮ್ಮ ಎಲ್ಲರಲ್ಲೂ ಇದೆ. ನೀವು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬೋದು, ಅಯ್ಯೋ ಒಂದು ಮಾರ್ಕ್ಸ್ ಜಾಸ್ತಿ, ಅವರ ತಂದೆ ತಾಯಿಗಳು ತುಂಬ ಅನುಕೂಲಸ್ಥ ಕುಟುಂಬದವರು, ಅವನಿಗೆ ಹೈಟ್ ಜಾಸ್ತಿ ಇದೆ, ನನಗೆ ಹೈಟ್ ಜಾಸ್ತಿ ಇಲ್ಲ, ಎಲ್ಲ ಕಂಪ್ಯಾರಿಸನ್ ನೀವು ಮಾಡ್ಕೊಳ್ಬೋದು. ಆದರೆ ನಿಮ್ಮಲ್ಲಿರುವ ಒಳಗಿನ ಶಕ್ತಿ, ಅದಕ್ಕೆ ಹೋಲಿಕೆಗಳಿಲ್ಲ. ಮಹಾತ್ಮ ಗಾಂಧೀಜಿಯವರು 6 feet ಟಾಲ್, 6 packs ಮಸಲ್ಸ್ ಇರಲಿಲ್ಲ ಅವ್ರಿಗೆ ಅಲ್ವಾ? ನಮ್ಮ ವ್ಯಕ್ತಿತ್ವ ನಮ್ಮನ್ನು ಎಲ್ಲರೂ ಮೆಚ್ಚುವಂತೆ ಮಾಡುತ್ತೆ.
ಆ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಎಲ್ಲರಿಗೂ ಅವಕಾಶಗಳಿದೆ. ಯುವರ್ ಇನ್ನರ್ ಬ್ಯೂಟಿ ಮ್ಯಾಟರ್ಸ್, ನಾಟ್ ದ ಎಕ್ಸ್ಟರ್ನಲ್ ಬ್ಯೂಟಿ ಅಲ್ವಾ? ನಿಮ್ಮ ವ್ಯಕ್ತಿತ್ವ ನಿಮ್ಮನ್ನು ಎಲ್ಲರೂ ನೆನಪಿಡುವಂತೆ ಮಾಡುತ್ತೆ. ಆ ವ್ಯಕ್ತಿತ್ವ ರೂಪುಗೊಳ್ಳುವಿಕೆಗೆ ಇದು ಸದಾವಕಾಶ. ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಆಟಪಾಠಗಳು, ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ನಡತೆ, ನಿಮ್ಮ ಸಂಸ್ಕೃತಿ, ನಿಮ್ಮಲ್ಲಿರುವ ಮೌಲ್ಯಗಳು, ನೀವು ಓದುವ ಪುಸ್ತಕಗಳು, ನೀವು ಆಯ್ಕೆ ಮಾಡುವ ಸ್ನೇಹಿತರು ಎಲ್ಲದು ಸೇರಿಕೊಳ್ಳುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಇಲ್ಲಿಂದ ಹೊರಗೆ ಹೋಗುವಾಗ ನಿಮಗೆ ಕೈಯಲ್ಲಿ ಸರ್ಟಿಫಿಕೇಟ್ ಏನು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕೊಟ್ಟಿರ್ತಾರೆ. ಅದರ ಮೇಲೆ ಗ್ರೇಸ್ ಮಾರ್ಕ್ಸ್ ಏನಿರ್ತದೆ ಅದು ಪೇಪರಲ್ಲಿ ಕೊಡಲ್ಲ. ಅದು ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಎದೆ ಎತ್ತಿ ನಡೆಯುವಂಥ ಆತ್ಮವಿಶ್ವಾಸ, ನಿಮ್ಮ ಕಣ್ಣಲ್ಲಿ ಒಂದು ಹೊಳಪು, ನಾನು ಏನಾದರೂ ಸಾಧಿಸಿಯೇ ತೀರ್ತೇನೆ ಅನ್ನುವ ಒಂದು ಹೊಳಪು, ಅದು ಮಾರ್ಕ್ಸಿಗೆ ನಾವು ಹುಡುಕ್ಲಿಕ್ಕಾಗೋದಿಲ್ಲ ಅಲ್ವಾ? ಸೊ ಈ ಟೀನೇಜು ಅಷ್ಟೊಂದು ಶಕ್ತಿ ನಮ್ಮಲ್ಲಿ ಇದೆ, ಅದನ್ನು ಸರಿಯಾಗಿ ನಾವು ಬಳಸ್ಕೊಳ್ಬೇಕು. ಆದರೆ ಈ ಟೀನೇಜಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇದೆ. ಯಾಕೆ? ನಾನು ಆಗಲೇ ಹೇಳಿದೆ, ಈ ಮನಸ್ಸು ನಮಗೆ ಅಂದುಕೊಂಡಂತೆ ಆಡಲಿಕ್ಕೆ ಬಿಡುವುದಿಲ್ಲ. ಯಾಕೆ ಅಂದರೆ ಈ ಸಮಯದಲ್ಲಿ ನಮ್ಮ ಮೆದುಳು ಮತ್ತು ಶರೀರ ರೂಪುಗೊಳ್ತಾ ಇರ್ತದೆ. ಬಾಲಕರಾಗಿದ್ದ ಹುಡುಗರು ಈಗ ಈ ಹಾರ್ಮೋನುಗಳ ಪ್ರಭಾವದಿಂದ ಅವರ ಶಾರೀರಿಕ ಬೆಳವಣಿಗೆಯಾಗಿ ಅವರು ಯುವಕರಾಗ್ತಾ ಇದ್ದಾರೆ. ಬಾಲಕಿ ಇದ್ದ ಹುಡುಗಿ ಈ ಹಾರ್ಮೋನುಗಳ ಪ್ರಭಾವದಿಂದ ಶಾರೀರಿಕ ಬದಲಾವಣೆಯಾಗಿ ಯುವತಿಯಾಗಿ ಮಾರ್ಪಡ್ಕೊಳ್ತಾ ಇದ್ದಾಳೆ. ಕೇವಲ ಶಾರೀರಿಕ ಬದಲಾವಣೆಗಳಷ್ಟೇ ಆಗಿದ್ದರೆ ಸಾಲದು, ಆ ಹಾರ್ಮೋನುಗಳು ನಮ್ಮ ಮೆದುಳಿನ ಮೇಲೆ ಬೀರುವ ಪ್ರಭಾವದಿಂದ ಕೆಲವೊಂದು ಅಷ್ಟೊಂದು ಸರಿ ಅಲ್ಲದ, ಖುಷಿ ಅಲ್ಲದ ಪ್ರಭಾವ ಬೀರ್ತಾ ಇರುತ್ತೆ. ನಮಗೆ ಗಟ್ಟಿ ಮಾಡ್ತು, ಮಾಂಸಖಂಡಗಳು ಗಟ್ಟಿ ಆಯಿತು, ಮೂಳೆಗಳು ಗಟ್ಟಿ ಆಯಿತು, ನಮ್ಮ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಚಂದವಾಗಿ ಆಗಿದೆ. ಇಷ್ಟೇ ಆಗಿದ್ದರೆ ಹದಿಹರೆಯ ಚೆನ್ನಾಗಿರ್ತಿತ್ತು. ಆದರೆ ಈ ಹಾರ್ಮೋನ್ಗಳ ಪ್ರಭಾವದಿಂದ ನಮ್ಮ ಮನಸ್ಸು ಬೇಗ ಕಿರಿಕಿರಿ, ಬೇಗ ಸಿಟ್ಟು ಬರ್ತದೆ, ಒಂಟಿತನ ಕಾಡ್ತದೆ, ಬೋರ್ ಆಗುತ್ತೆ, ಬೇಗ ಹತಾಶೆಗೆ ಬೇಗ ಒಳಗಾಗ್ತೀವಿ, ಇಂಪಲ್ಸಿವಿಟಿ ಸಿಡುಕುತನ ಜಾಸ್ತಿ, ದುಡುಕು ನಿರ್ಧಾರಗಳು ತೆಗೆದುಕೊಳ್ಳೋದು ಜಾಸ್ತಿ. ಯಾಕೆ? ಈ ಮಿದುಳಿನ ಮೇಲೆ ಈ ಹಾರ್ಮೋನುಗಳ ಪ್ರಭಾವ ಆಗಿರ್ತದೆ. ಹಾಗಿದ್ದಾಗ ನಮಗೆ ಇತರರ ಸಹಕಾರ ಬೇಕಾಗ್ತದೆ, ಇತರರ ಆಪ್ತ ಸಮಾಲೋಚನೆ ಬೇಕಾಗ್ತದೆ. ಒಂದು ನಮ್ಮ ದೇಹದ ಬಗ್ಗೆನೇ ನಮಗೆ ಕನ್ಫ್ಯೂಷನ್. ನನ್ನ ಬೆಳವಣಿಗೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂದರೆ ಆಗ ಇಡೀ ದಿನ ನಮ್ಮ ಆಲೋಚನೆಗಳು ನಮ್ಮ ದೇಹದ ಮೇಲೆ ಇರ್ತದೆ. ನನ್ನ ಮೂಗು ಸರಿ ಇಲ್ಲ, ನನ್ನ ಕೂದಲು ಸರಿ ಇಲ್ಲ, ನನ್ನ ಹಲ್ಲು ಸರಿ ಇಲ್ಲ, ನನ್ನ ಹೈಟ್ ಸರಿ ಇಲ್ಲ, ನಾನು ನಡೆಯೋ ಶೈಲಿ ಚೆನ್ನಾಗಿಲ್ಲ, ನಾನು ನೋಡಲಿಕ್ಕೆ ಚೆನ್ನಾಗಿಲ್ಲ, ನಂದು ಹೊಟ್ಟೆ ದಪ್ಪ ಇದೆ, ನಾನು ಸಪೂರ ಇದ್ದೇನೆ. ಇದು ಎಲ್ಲ ಆಲೋಚನೆಗಳಲ್ಲಿ ನಾನು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ನನಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ದ ಬೆಸ್ಟ್ ವೇ ಈಸ್ ಟು ಆಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಸ್ ಯು ಆರ್. ನೀವು ಹೇಗಿದ್ದೀರಿ ಹಾಗೇ ನಿಮ್ಮನ್ನು ಒಪ್ಪಿಕೊಳ್ಳಿ. ಯು ಆರ್ ದ ಬೆಸ್ಟ್ ಗಿಫ್ಟ್ ದ್ಯಾಟ್ ಗಾಡ್ ಹ್ಯಾಸ್ ಗಿವನ್ ಟು ಯುವರ್ ಪೇರೆಂಟ್ಸ್. ದೇವರ ಕಾಣಿಕೆ ನೀವು, ಅದು ಕಳಪೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ನಾನು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ಹೇಗಿದ್ದೀವಿ ಶಾರೀರಿಕವಾಗಿ ಅದು ಕೇವಲ ನಮ್ಮ ತಂದೆ ಮತ್ತು ಅಜ್ಜಂದರಿಂದ ಬಂದಿರತಕ್ಕಂಥ ಜೆನೆಟಿಕ್ಸ್ ಅಷ್ಟೇ. ಅದು ಯಾರ ಒಂದು ಕಷ್ಟಪಟ್ಟು ಪಡ್ಕೊಂಡಿರೋದಲ್ಲ. ಆದರೆ ನನ್ನ ವ್ಯಕ್ತಿತ್ವ ರೂಪುಗೊಳ್ಳುವುದರಲ್ಲಿ ಏನಿದೆ ಅದರಲ್ಲಿ ನನ್ನ ಶ್ರಮ ಇದೆ, ಅದನ್ನು ನಾನು ಮಾಡಿ ತೋರಿಸ್ತೇನೆ. ನಾನು ಅದ್ಭುತ ಸಂಗೀತಗಾರ್ತಿ ಆಗ್ತೇನೆ, ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗ್ತೇನೆ, ಒಳ್ಳೆ ಡಾಕ್ಟರ್ ಆಗ್ತೇನೆ, ಒಳ್ಳೆ ಇಂಜಿನಿಯರ್ ಆಗ್ತೇನೆ, ಈ ಸಮಾಜಕ್ಕೆ ಬೇಕಾಗುವ ದಕ್ಷ ಆಡಳಿತಗಾರ ಆಗ್ತೇನೆ. ಅದನ್ನು ನನ್ನಿಂದ ಯಾರೂ ತಡಿಲಿಕ್ಕಾಗೋದಿಲ್ಲ. ಇವತ್ತು ಅಂತಹ ಕನಸುಗಳು ನಿಮ್ಮಲ್ಲಿ ಏನಿದೆ, ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಮಲ್ಲಿ ಒಂದಷ್ಟು ಕನಸುಗಳು ಇರ್ತದೆ. ಆ ಕನಸುಗಳು ಇಟ್ಕೊಂಡೇ ನೀವು ಇಂತಹ ಕ್ರಿಯೇಟಿವ್ ಸಂಸ್ಥೆಗೆ ಬಂದು ಸೇರ್ಕೊಂಡಿರ್ತೀರ ಅಲ್ವಾ? ಒಂದು ವೇಳೆ ಇಲ್ಲ ಸರ್ ನಾನು ಏನೂ ಕನಸು ಕಂಡಿಲ್ಲ ಅಂತಂದರೆ ಇವತ್ತು ಸಾಯಂಕಾಲ ಹೋಗಿ ನಿಮ್ಮ ಡೈರಿಯಲ್ಲಿ ಬರೆದಿಡಿ, ನನ್ನ ಕನಸು ಡ್ಯಾಶ್ ಡ್ಯಾಶ್ ಡ್ಯಾಶ್. ಒಂದು ದಿನ ನಾನು ಇಂತಹ ವ್ಯಕ್ತಿ ಆಗಬೇಕು ಅಂತ ಬರೆದಿಡಿ. ನಾಳೆಯಿಂದ ಆ ಕನಸಿಗೆ ನೀರು ಗೊಬ್ಬರ ಹಾಕಲಿಕ್ಕೆ ಶುರು ಮಾಡಿ.
ಪ್ರತಿನಿತ್ಯ ಆ ಕನಸಿನ ಸುತ್ತ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಅಚೀವಿಂಗ್ ದಟ್ ಡ್ರೀಮ್. ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ. ಒಂದು 9ನೇ ಕ್ಲಾಸಲ್ಲಿ ಒಂದು ಕತೆ ಪುಸ್ತಕಗಳನ್ನು ಓದ್ತಾ ಇರಬೇಕಾದ್ರೆ ಅದರಲ್ಲಿ ಬರುವ ಸೈಕಾಲಜಿಸ್ಟ್ ರೋಲ್, ಬೇರೆಯವರ ಸಮಸ್ಯೆಗಳಿಗೆ, ಮಾನಸಿಕ ಕ್ಲೇಶಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಒಂದು ವ್ಯಕ್ತಿ ಸಹಾಯ ಮಾಡ್ತಾ ಇರೋದನ್ನು ನೋಡಿ ನನಗನ್ಸುತ್ತು ಈ ಪ್ರೊಫೆಷನ್ ತುಂಬ ಚೆನ್ನಾಗಿದೆ. ಎಲ್ಲರ ಕಷ್ಟಗಳನ್ನು ಕೇಳಿಸ್ಕೊಂಡು ಅವರಿಗೆ ಸರಿ ದಾರಿ ತೋರಿಸುವಂತಹ ಸೈಕಾಲಜಿಸ್ಟ್ ರೋಲ್ ನನಗೆ ತುಂಬ ಆಕರ್ಷಕವಾಗಿ ಕಾಣಿಸ್ತು. ನನ್ನ ಮನಸ್ಸಲ್ಲಿ ಮುಂದೊಂದಿನ ಸೈಕಾಲಜಿಸ್ಟ್ ಆಗಬೇಕು ಅನ್ನೋ ಆಲೋಚನೆ ಇತ್ತು. ಆದರೆ ಅದಕ್ಕೆ ಏನು ಮಾಡಬೇಕು, ಯಾವ ಕೋರ್ಸ್ ತೆಗೆದುಕೊಳ್ಬೇಕು ಗೊತ್ತಿರಲಿಲ್ಲ. ಓದ್ತಾ PUC ಆಯಿತು. PUC ಆದ ತಕ್ಷಣ ಮೆಡಿಕಲ್ ಮಾಡಲಿಕ್ಕೆ ಹೋದ್ವಿ. ಮೆಡಿಕಲ್ಲಿಗೆ ಹೋದರೆ ಯಾವ ಸೈಕಾಲಜಿ ಕೋರ್ಸ್ ಇಲ್ಲ ಅಲ್ಲಿ. ಆದರೆ ನಂತರದ ದಿನಗಳಲ್ಲಿ MBBS ಮುಗಿಸಿದ ಮೇಲೆ ಸೈಕ್ಯಾಟ್ರಿ ಅಂತ ಒಂದು ಕೋರ್ಸ್ ಇರ್ತದೆ, ಪೋಸ್ಟ್ ಗ್ರಾಜ್ಯುಯೇಷನ್, ಅದರಲ್ಲಿ ನಾವು ಮಾಡಬಹುದು. ನಾನು ಅಂದುಕೊಂಡಂತಹ ಸೈಕಾಲಜಿ ರಿಲೇಟೆಡ್ ಮನಸ್ಸಿಗೆ ಸಂಬಂಧಪಟ್ಟಂಥ ಕೋರ್ಸನ್ನು ನಾನು ಮಾಡಬೇಕಂದ್ರೆ MBBS ಮುಗಿಸಿದ ನಂತರ ಮತ್ತೆ 3 ವರ್ಷ ಮನಃಶಾಸ್ತ್ರದಲ್ಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬಹುದು ಅಂತ ಗೊತ್ತಾಯಿತು. ಸೊ ನನ್ನ ಕನಸಿಗೆ ಮತ್ತೆ ವಾಪಸ್ಸು ನೀರು ಗೊಬ್ಬರ ಸಿಕ್ತು. MBBS ಮುಗೀತು. ನಾನು ಎಂಟ್ರೆನ್ಸ್ ಬರೆದು ಕಾಯ್ತಾ ಇರಬೇಕಾದ್ರೆ ನಾನು ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಟ್ಯೂಟರಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಕಾಲೇಜಿನ ಪಕ್ಕದಲ್ಲೇ ಇರ್ತಕ್ಕಂಥ ಮೆಡಿಕಲ್ ಕಾಲೇಜಲ್ಲಿ ಮೊದಲ ಬಾರಿಗೆ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ DNB ಕೋರ್ಸ್ ಪ್ರಾರಂಭ ಆಗ್ತದೆ. ಮೊದಲ ಬಾರಿಗೆ ಪ್ರೈಮರಿ DNB ಆ ಕಾಲೇಜಿನಲ್ಲಿ ನಾನು. ಆ ಕಾಲೇಜಿನವರು ಒಂದು ಮನೋಶಾಸ್ತ್ರದಲ್ಲಿ ಸಪ್ರೇಟಾಗಿ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅಂತ ತೆಗೆದಿರ್ಬೋದು ಆ ಕೋರ್ಸನ್ನು. ನಾನು ಪರಿಗಣಿಸಿದ್ದು ಆಲೋಚನೆ ಏನಂದರೆ ನನಗೋಸ್ಕರ ಆ ಕಾಲೇಜಿನಲ್ಲಿ ಈ ಕೋರ್ಸ್ ಪ್ರಾರಂಭ ಆಗಪಟ್ಟಿದೆ. ಯಾಕೆ ನಾನು ಇಷ್ಟು ವರ್ಷಗಳಿಂದ ನನಗೆ ಮಾಡಬೇಕು, ಸೈಕಾಲಜಿಯಲ್ಲಿ ಒಂದು ಕೋರ್ಸ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ನಲ್ಲ, ಆ ಇಷ್ಟವನ್ನು ನಾನು ಬಿಟ್ಟಿರಲಿಲ್ಲಲ್ಲ, ಅದರ ಹಿಂದೆ ಶ್ರಮಿಸ್ತಾ ಇದ್ನಲ್ವ, ಅದಕ್ಕೋಸ್ಕರ ಆ ಕಾಲೇಜಿನವರು ನನಗೆ ಸಹಾಯ ಮಾಡಿದ್ದಾರೆ ಅಂತ. ನನ್ನ ಎಕ್ಸಾಂಪಲನ್ನು ನಿಮಗೆ ಹೇಳ್ತಾ ಇರೋದು ಏನಂದರೆ, ನೀವು ಯಾರೇ ಆಗಿರಲಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಕನಸು, ಅದಕ್ಕೆ ಶ್ರದ್ಧೆಯಿಂದ ಅದನ್ನು ಯಾವತ್ತೂ ಬಿಟ್ಟುಕೊಡದೆ ಅದರ ಹಿಂದೆ ನೀವು ಬೀಳುವುದಾದರೆ, ಹೇಳ್ತಾರಲ್ಲ ಪಂಚ ಮಹಾಭೂತಗಳು ನಮ್ಮ ಕನಸಿಗೆ ಸಹಾಯ ಮಾಡ್ತದೆ ಅಂತ, ಆ ರೀತಿ ನಿಮ್ಮ ಸ್ನೇಹಿತರು, ನಿಮ್ಮ ಪೋಷಕರು, ನಿಮ್ಮ ಟೀಚರ್ಸು ನಿಮ್ಮ ಕನಸನ್ನು ನೆರವೇರಿಸ್ಕೊಡ್ಲಿಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಆದರೆ ಆ ಕನಸೇ ನಾವು ಕಾಣದಿದ್ರೆ, ಯಾರೋ ಒಬ್ಬ ಬೇಜಾರಲ್ಲಿ ಎಲ್ಲರ ಹತ್ರ ಹೇಳ್ಕೊಂಬರ್ತಿದ್ದಂತೆ, ಎಲ್ರಿಗೂ ಲಾಟ್ರಿ ಸಿಗುತ್ತೆ, ನನಗೆ ಮಾತ್ರ ಲಾಟ್ರಿ ಸಿಗಲ್ಲ, ಎಲ್ರಿಗೂ ಲಾಟ್ರಿ ಸಿಗುತ್ತೆ, ಎಲ್ರಿಗೂ ಲಾಟ್ರಿಯಲ್ಲಿ ದುಡ್ಡು ಸಿಗುತ್ತೆ, ನನಗೆ ಲಾಟ್ರಿನೇ ಸಿಗಲ್ಲ ಅಂತ ಬೇಜಾರಲ್ಲಿ ಎಲ್ಲರ ಹತ್ರ ಹೇಳ್ಕೊಂಬರ್ತಿದ್ದಂತೆ. ಅವನ ಸ್ನೇಹಿತ ಕೇಳ್ದಂತೆ, ನೀನು ಲಾಟ್ರಿ ಟಿಕೆಟ್ ತೊಗೊಂಡಿದ್ಯಾ ಅಂತ. ಇಲ್ಲ ಅನ್ನಂಥವನು. ಲಾಟ್ರಿ ಟಿಕೆಟೇ ತಗೊಂಡಿಲ್ಲ, ನಿನಗೆ ಲಾಟ್ರಿ ದುಡ್ಡೇ ಕೊಡಿಯೋದು. ಹಾಗೆ ನಿಮ್ಮ ಕನಸುಗಳು ನೆರವೇರಿಸಬೇಕು, ಆದರೆ ಏನು ಆಗಬೇಕು ಅಂತ ನೀವು ನಿರ್ಧರಿಸಿಲ್ಲ ಅಂತಂದರೆ ಅಲ್ವಾ? ಸೊ ನಿರ್ಧರಿಸುವಂಥ ಕೆಲಸ ನೀವು ಮಾಡಿ. ನಿಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ಸ್ ಏನು ಒಂದು ಲಿಸ್ಟ್ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ವೀಕ್ನೆಸಸ್ ಏನು ಒಂದು ಲಿಸ್ಟ್ ಮಾಡಿ. ಎಡಗಡೆ ಪೇಜಲ್ಲಿ ವೀಕ್ನೆಸಸ್ ಬರೀರಿ, ಬಲಗಡೆ ಪೇಜಲ್ಲಿ ನಿಮ್ಮ ಸ್ಟ್ರೆಂತ್ಸನ್ನು ಬರೀರಿ. ಹಲವಾರು ಬಾರಿ ನಮ್ಮ ಬಗ್ಗೆ ನಮಗೆ ತುಂಬ ತಪ್ಪು ಕಲ್ಪನೆಗಳಿರುತ್ತೆ. ನಾನು ಚೆನ್ನಾಗಿಲ್ಲ, ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ, ನನಗೆ ಮಾತನಾಡ್ಲಿಕ್ಕೆ ಬರೋದಿಲ್ಲ, ನನಗೆ ವೇದಿಕೆಗೆ ಹೋಗ್ಲಿಕ್ಕೆ ಬರೋದಿಲ್ಲ, ನನಗೆ ಸೈನ್ಸ್ ಅರ್ಥ ಆಗಲ್ಲ, ನನಗೆ ಮ್ಯಾಥ್ಸ್ ಕಷ್ಟ. ಬರೀ ನಮ್ಮಲ್ಲಿರುವ ವೀಕ್ನೆಸಸ್ಗಳ ಬಗ್ಗೆ ನಾವು ಗಮನ ಕೊಟ್ಟಿರ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ಸ್ ಬಗ್ಗೆ ನಾವು ಗಮನ ಕೊಟ್ಟಿರೋದಿಲ್ಲ. ಯೋಚನೆ ಮಾಡ್ಕೊಳ್ಳಿ, ನಾನು ಒಳ್ಳೆ ಹುಡುಗ, ನಾನು ಸ್ನೇಹಿತರಿಗೆ ಸಹಾಯ ಮಾಡ್ತೀನಿ, ನಾನು ಯಾರಿಗೂ ಮೋಸ ಮಾಡೋದಿಲ್ಲ, ನಾನು ದನ ಕರುಗಳ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋನು, ನಾನು ಇಡೀ ಕ್ಲಾಸಲ್ಲಿ ಎಲ್ಲರಿಗಿಂತ ಜಾಸ್ತಿ ಸಸ್ಯಗಳು ನನಗೆ ಗೊತ್ತಿದೆ. ನಾವು ಅದ್ರ ಬಗ್ಗೆ ಪರಿಗಣಿಸೇ ಇರೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ಸ್ ಬಗ್ಗೆ ನಾವು ಪರಿಗಣಿಸೇ ಇರೋದಿಲ್ಲ. ಸೊ ಆ ಸ್ಟ್ರೆಂತ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಐ ಬೆಟ್ ನಿಮ್ಮಲ್ಲಿ ಇಲ್ಲಿ ಇಷ್ಟು ಜನ ಇದ್ದೀರಿ, ಎಲ್ಲರ ವೀಕ್ನೆಸಸ್ಗಳಿಗಿಂತ ನಿಮ್ಮ ಸ್ಟ್ರೆಂತ್ಸ್ ಜಾಸ್ತಿ ಇರುತ್ತೆ. ಯಾವತ್ತು ನಿಮ್ಮ ಸ್ಟ್ರೆಂತ್ಸ್ ಜಾಸ್ತಿ ಇದೆ ಅಂತ ಗೊತ್ತಾಯಿತು, ಅದನ್ನು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳೋದು ಬೇಡವಾ? ಪ್ರತಿದಿನ ನಾನು ಈ ವಾರಕ್ಕಿಂತ ಮುಂದಿನ ವಾರ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಮುಂದಿನ ವಾರಕ್ಕಿಂತ ನೆಕ್ಸ್ಟ್ ವಾರ ಇನ್ನಷ್ಟು ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಈ ತಿಂಗಳಿಗಿಂತ ಮುಂದಿನ ತಿಂಗಳು ನಾನು ಇನ್ನಷ್ಟು ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ನಾನು ಇನ್ನೂ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು.
ಯು ಆರ್ ಬಿಕಮಿಂಗ್ ಬೆಟರ್ ಆ್ಯಂಡ್ ಬೆಟರ್ ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಇಯರ್. ಯಾರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತಾ ಇದ್ದೀರಿ ನೀವು? ನಿಮ್ಮ ಜೊತೆಗೆ ನೀವೇ ಹೋಲಿಕೆ ಮಾಡ್ಕೊಳ್ತಾ ಇದ್ರಿ. ಅದಕ್ಕೆ ಯಾವತ್ತೂ ಬೇಸರ ಇಲ್ಲ, ಅವತ್ತಕ್ಕೆ ದುಃಖ ಇಲ್ಲ. ನೀವು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬೇಡಿ. ಅವರ ಅಂಕಗಳು ಜಾಸ್ತಿ ಇದೆ, ಅವರ ಬಣ್ಣ ಚೆಂದ ಇದೆ, ಅವರ ಹೈಟ್ ಜಾಸ್ತಿ ಇದೆ, ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಅವ್ರ ಜೊತೆಗೆ ಹೋಲಿಕೆನೇ ಬೇಡ. ಯು ಹ್ಯಾವ್ ನೋ ಟೈಮ್ ಟು ಕಂಪೇರ್ ವಿತ್ ಅದರ್ಸ್. ಯು ಆರ್ ವಂಡರ್ಫುಲ್ ದ ವೇ ಯು ಆರ್. ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್, ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಯುವರ್ ಸೆಲ್ಫ್. ಇವತ್ತೇನೋ ಒಂದು ಒಳ್ಳೆ ಕೆಲಸ ಮಾಡಿ ಬಂದೆ, ಒಳ್ಳೆ ಹುಡುಗ ಕಣ ನೀನು, ಪರವಾಗಿಲ್ಲ, ಟೀಚರ್ ನಿನ್ನ ಅಪ್ರಿಷಿಯೇಟ್ ಮಾಡಿದರು. ಇವತ್ತು ಚೆನ್ನಾಗಿ ಮಾತಾಡಿ ಬಂದೆ, ಎಷ್ಟು ಚೆನ್ನಾಗಿ ಮಾತಾಡಿದೆ ನೀನು. ಇವತ್ತು ಕೂತ್ಕೊಂಡು 1 ಗಂಟೆ ಓದಿದೆ, ಆಗ್ಬೋದು ಮಾರೆ, ಇವತ್ತು 1 ಗಂಟೆ ಚೆನ್ನಾಗಿ ಏನು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಓದಿದೆ. ಇವತ್ತು ಎಷ್ಟು ಚೆನ್ನಾಗಿ ಫುಟ್ಬಾಲ್ ಆಡಿದೆ. ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಯಾರೋ ನಿಮ್ಮ ಸ್ನೇಹಿತರು ದುಃಖದಲ್ಲಿದ್ದಾರೆ, ನನ್ನ ಅಪ್ಪ ನನಗೆ ಬೈದುಬಿಟ್ರು ಕಣೋ ಅಂತ ಹೇಳಿದರೆ ಅವನಿಗೇನು ಹೇಳ್ತೀವಿ? ಏನೋ ಬೇಜಾರಲ್ಲಿ ಹೇಳಿರ್ತಾರೆ, ನೀನು ನಮ್ಮಪ್ಪ ಬೈಯೋದು ನೋಡಿದ್ರೆ ಏನಂತೀಯೇನೋ. ಇದೆಲ್ಲ ಏನೂ ಅಲ್ಲ. ಅವನಿಗೆ ಸಮಾಧಾನ ಮಾಡ್ತೀವೇ ಇಲ್ವಾ? ಅಲ್ವಾ? ನೀವಪ್ಪ ಬೈದ್ರಾ, ಬಾ ಹೋಗಿ ಜಗಳಾಡೋಣ ಅಂತ ಹೇಳ್ತೀವಿ ಅವನಿಗೆ? ಹೇಳಲ್ಲ, ಅವನಿಗೆ ಸಮಾಧಾನ ಮಾಡ್ತೇವೆ. ಸೊ ಬೇರೆಯವರಿಗೆ ಸಮಾಧಾನ ಮಾಡುವಂತಹ ವ್ಯಕ್ತಿ ನಾವು, ನಮಗೆ ಯಾಕೆ ಸಮಾಧಾನ ಮಾಡ್ಕೊಳ್ಳಲ್ಲ? ಬೇರೆಯವರಿಗೆ ನಾವು ಪ್ರೀತಿ, ವಿಶ್ವಾಸ, ಕಾಳಜಿ ತೋರಿಸೋದು ನಮ್ಗೆ ಗೊತ್ತು, ನಮಗೆ ಯಾಕೆ ಕಾಳಜಿ ತೋರಿಸ್ಕೊಳ್ಬಾರ್ದು? ಇವತ್ತು ನಮಗೆ ನಾವು ಕಾಳಜಿ ತೋರಿಸ್ಕೊಳ್ಳೋದು ತಪ್ಪಿದ್ರೆ ಏನಾಗ್ತದೆ? 2023ರಲ್ಲಿ 13,000 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ ಗಂಟೆಗೆ ಭಾರತದಲ್ಲಿ 1 ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ವಿ ಡೋಂಟ್ ಲವ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ಕಾಳಜಿ ಮಾಡ್ಕೊಳ್ಬೇಕು. ಬೇರೆ ಯಾರೋ ನಮ್ಗೆ ಅಪ್ರೂವ್ ಮಾಡ್ತಾರೋ ಇಲ್ವೋ, ಬೇರೆ ಯಾರೋ ನಮಗೆ ಕಾಳಜಿ ಮಾಡ್ತಾರೋ ಇಲ್ಲೋ, ನಮಗೆ ನಾವು ಕಾಳಜಿ ಮಾಡ್ಕೋಬೇಕು. ಬಿಕಾಸ್ ಐ ನೋ ದಟ್ ಐ ಆಮ್ ಎ ಗುಡ್ ಪರ್ಸನ್, ಐ ಆಮ್ ಎ ಕೈಂಡ್ ಪರ್ಸನ್, ಐ ಆಮ್ ಎ ಲವಬಲ್ ಪರ್ಸನ್. ಬೇರೆಯವರು ನನಗೆ ಹೇಳ್ಬೋದು ನೀನು ಚೆನ್ನಾಗಿಲ್ಲ ಅಂತ, ಅವನ ಅಭಿಪ್ರಾಯ ಅದು. ಹೀಸ್ ಒಪಿನಿಯನ್ ಡೋಂಟ್ ಡಿಫೈನ್ ಮೀ, ಅಲ್ವಾ? ನನ್ನ ಸ್ನೇಹಿತರು ನನ್ನನ್ನು ಅವ್ರ ಗುಂಪಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂದರೆ ನಾನು ಕೆಟ್ಟವಳಲ್ಲ, ಅದು ಅವರ ಅಭಿಪ್ರಾಯ ಅಷ್ಟೇ. ಟೈಮ್ ವಿಲ್ ಕಮ್ ವೆನ್ ದೇ ವಿಲ್ ನೋಟಿಸ್ ಮೀ, ವೆನ್ ದೇ ವಿಲ್ ಐಡೆಂಟಿಫೈ ಮೀ. ಅಲ್ಲಿವರೆಗೂ ಅಟ್ಲೀಸ್ಟ್ ಅವರೆಲ್ಲ ನನ್ನ ಕೈ ಬಿಟ್ಟರು ನನ್ನನ್ನು ನಾನು ಕೈ ಬಿಡೋದಿಲ್ಲ. ಅದು ನಮಗೆ ಗೊತ್ತಿರಬೇಕು. ಈ ಟೀನೇಜಲ್ಲಿ ಆ ಭಾವನೆ ಜಾಸ್ತಿ. ಯಾಕಂದರೆ ವಿ ಲುಕ್ ಫಾರ್ವರ್ಡ್ ಫಾರ್ ಪಿಯರ್ ಪ್ರೆಷರ್. ಅಪ್ಪ ಅಮ್ಮ ಹೇಳೋದಕ್ಕಿಂತ ಸ್ನೇಹಿತರು ಹೇಳೋದು ನಮಗೆ ವೇದವಾಕ್ಯ. ಈ ಸಮಯದಲ್ಲಿ ಸ್ನೇಹಿತರು ಗುಂಪಲ್ಲಿ ಸೇರಿಸ್ಕೊಳ್ಬೇಕು ನಮ್ಮನ್ನು. ಆದರೆ ಆ ಸ್ನೇಹಿತರು ಒಳ್ಳೆಯ ವಿಚಾರಗಳಿಗೆ ನಮ್ಮನ್ನು ಸೇರಿಸ್ಕೊಂಡ್ರೆ ಸಂತೋಷ. ಆದರೆ ಎಷ್ಟೋ ಸಲ ಆ ಸ್ನೇಹಿತರ ಗುಂಪಲ್ಲಿ ಇರಬೇಕು, ಆ ಫ್ರೆಂಡ್ಸ್ ಗುಂಪು ನಮಗೆ ಅಪ್ರೂವಲ್ ಬೇಕು ಅಂಥೇಳಿ ಅವರು ಮಾಡುವ ಎಲ್ಲ ತಪ್ಪು ಕೆಲಸಗಳಿಗೆ ನಾವು ಸೈ ಅನ್ನಲಿಕ್ಕೆ ಶುರು ಮಾಡಿಬಿಡ್ತೇವೆ. ಓದೋದು ಬೇಡ, ಬಂಕ್ ಮಾಡೋಣ, ಏನಾಗುತ್ತೆ, ಓದಲಿಲ್ಲದ್ರೆ ಏನಾಗುತ್ತೆ. ಮೊನ್ನೆ ಒಂದು ಯುವಕನ ನಾನು ಆಪ್ತ ಸಮಾಲೋಚನೆಯಲ್ಲಿ ಮಾತಾಡಿಸ್ತಾ ಇದ್ದೆ. ಇದೆಲ್ಲ ಯಾಕೆ ಕಷ್ಟಪಟ್ಟು ಓದಬೇಕು? ನಾನು ಯೂಟ್ಯೂಬರ್ ಆಗಿಬಿಡ್ತೇನೆ, ಯೂಟ್ಯೂಬರ್ ಆಗಿ ನಾನು ಸಾಕಷ್ಟು ದುಡಿಮೆಯನ್ನು ಮಾಡ್ತೇನೆ. ಟ್ರೇಡಿಂಗ್ ಮಾಡಿದರೆ ಸಾಕು, ನಮಗೆ ನೀನು 9 to 5 ಜಾಬ್ ಮಾಡೋದೇ ಬೇಕಾಗಿಲ್ಲ, ಅಷ್ಟು ದುಡ್ಡು ಮಾಡ್ಬೋದು. ಶಾರ್ಟ್ಕಟ್ಸ್, ದೇರ್ ಆರ್ ನೋ ಶಾರ್ಟ್ಕಟ್ಸ್ ಫಾರ್ ಸಕ್ಸಸ್. ಸುಲಭವಾಗಿ ಬಂದ ದುಡ್ಡು ಅದಕ್ಕಿಂತ ಫಾಸ್ಟಾಗಿ ನಮ್ಮ ಕೈಯಿಂದ ಖರ್ಚಾಗಿ ಹೋಗಿರುತ್ತೆ. ನಮಗೆ ಆನ್ಲೈನ್ ಗೇಮ್ಸ್ ಬಗ್ಗೆ ನಮಗೆ ಮೀಡಿಯಾಗಳಲ್ಲಿ ನೋಡ್ತೇವೆ ಅಲ್ವಾ, ಇಷ್ಟ ಆಡಿ ನಾನು ದುಡ್ಡು ಮಾಡ್ಕೊಂಡೆ, ಅಷ್ಟು ದುಡ್ಡು ಮಾಡ್ಕೊಂಡೆ ಅಂತ, ಕೊನೆಯಲ್ಲಿ ಪಡಬಡ ಅಂತ ಹೇಳ್ತಾರೆ. ಏನು, ಈ ಆಟ ನಿಮಗೆ ಅಡಿಕ್ಷನ್ ಉಂಟು ಮಾಡ್ಬೋದು, ಜವಾಬ್ದಾರಿಯಿಂದ ಆಟ ಆಡಿ ಅಂತ, ಅಲ್ವಾ? ಸೊ ನೀವು ಇವಾಗ ಚೆನ್ನಾಗಿ ಓದುತ್ತೀರಾ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತೀರಾ. ಈ 2 ವರ್ಷ ಸ್ವಲ್ಪ ನಿಮ್ಮ ಉಳಿದ ಸ್ನೇಹಿತರಿಗಿಂತ ಹೆಚ್ಚು ಶ್ರಮ ವಹಿಸಿ ವಿದ್ಯಾಭ್ಯಾಸ ಮಾಡ್ತೀರಾ, ನಿಮ್ಮ ಕನಸಿನ ಹತ್ತಿರ ಬೇಗ ತಲುಪ್ತೀರಾ. ಇದು ಹೆಚ್ಚು ಆಕರ್ಷಕವಾಗಿರೋದಿಲ್ಲ. ನೀವು ಓದಬೇಕಾಗಿಲ್ಲ, ಏನೋ ಒಂದು ಶಾರ್ಟ್ಕಟ್ಸ್ ಹೇಳ್ಕೊಡ್ತೀನಿ ನಿಮಗೆ, ಎಲ್ಲೋ ಒಂದು ಈಸಿಯಾಗಿ ಪಾಸ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ ಅಂದರೆ ಆಕರ್ಷಕವಾಗಿ ಕಾಣಿಸ್ತದೆ ಅಲ್ವಾ? ಆದರೆ ಅದು ನಮಗೆ ತೊಂದರೆ ಉಂಟು ಮಾಡ್ತದೆ. ಸೊ ಪಿಯರ್ ಪ್ರೆಷರ್, ಸ್ನೇಹಿತರ ಒತ್ತಾಯ, ಒತ್ತಡಗಳು. ನಮ್ಮ ಸ್ನೇಹಿತರು ನಮ್ಮ ಬದುಕಿನಲ್ಲಿ ಅತಿ ಮುಖ್ಯ ಭಾಗ. ಎಸ್ಪೆಷಲಿ ಕಾಲೇಜ್ ಸ್ನೇಹಿತರು ನಮ್ಮ ಇಡೀ ಜೀವನದವರೆಗೂ ಜೊತೆಗೆ ಬರ್ತಾರೆ. ದೇ ಆರ್ ಅವರ್ ಸ್ಟ್ರೆಂತ್ಸ್, ಬಟ್ ಮೇಕ್ ಶೂರ್ ದ್ಯಾಟ್ ದೇ ಡೋಂಟ್ ಪುಟ್ ಯು ಇನ್ ಟು ಟ್ರಬಲ್ಸ್. ಅವರ ಜೊತೆಗೆ ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ಸಮಯಗಳು, ನೆನಪಿಟ್ಕೊಳ್ಳುವಂತಹ ಸಮಯಗಳು ಸ್ನೇಹಿತರ ಜೊತೆಗಿರಲಿ. ಯಾರೋ ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತು ಏನು ತಪ್ಪು ಏನು ಸರಿ ಅಂತ, ಅಲ್ವಾ?
ಸೊ ಅದ್ರ ಬಗ್ಗೆ ಕಾಳಜಿ ಮಾಡಿ. ಈ ವಯಸ್ಸಿನಲ್ಲಿ ನಮ್ಮಲ್ಲಿ ಸಾಕಷ್ಟು ಕೀಳರಿಮೆಗಳಿರ್ತದೆ. ನನ್ನ ಬಗ್ಗೆ ನನಗೆ ಸರಿಯಾದ ತಪ್ಪು ಕಲ್ಪನೆಗಳು. ಆ ಕೀಳರಿಮೆಗಳು ನಮ್ಮಲ್ಲಿ ಎಲ್ಲರಲ್ಲೂ ಸಣ್ಣ ಸಣ್ಣ ಭಾಗದಲ್ಲಿ ಇರ್ತದೆ ಅಲ್ವಾ? ನಾನು ಮಾತಾಡೋ ಶೈಲಿ ಬಗ್ಗೆ, ನನ್ನ ಆ್ಯಕ್ಸೆಂಟ್ ಬಗ್ಗೆ, ನನ್ನ ಹೈಟ್ ಬಗ್ಗೆ, ನನ್ನ ಬಣ್ಣದ ಬಗ್ಗೆ, ನನ್ನ ಮಾರ್ಕ್ಸ್ ಬಗ್ಗೆ ಎಲ್ಲ ಕೀಳರಿಮೆಗಳಿರ್ತದೆ. ಅದನ್ನು ಮೆಟ್ಟಿ ನಿಲ್ಲುವ ಅವಕಾಶಗಳು ನಮಗಿರ್ತದೆ. ಹೇಗೆ? ನಾನು ಆಲ್ರೆಡಿ ಹೇಳಿದೆ, ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ನ ಲಿಸ್ಟ್ ಮಾಡಿ, ನಿಮ್ಮ ವೀಕ್ನೆಸಸ್ಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ಸ್ಟ್ರೆಂತ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನನಗೆ ಮ್ಯಾಥ್ಸಲ್ಲಿ ಕಷ್ಟ ಆಗ್ತಾ ಇದೆಯಾ? ನಾನು ಮ್ಯಾಥ್ಸ್ ಲೆಕ್ಚರ್ ಹಿಂದೆ ಬೀಳ್ತೀನಿ, ಸರ್ ನನಗೆ ಸಹಾಯ ಮಾಡಿ, ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ. ನನಗೆ ಸ್ಟೇಜ್ ಮೇಲೆ ಹೋಗಲಿಕ್ಕೆ ಭಯ ಆಗ್ತದಾ? ನಾನು ಟೀಚರ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸರ್ ಪ್ರತಿ ಸರಿ ಕಾರ್ಯಕ್ರಮ ಇದ್ದಾಗ ನನಗೆ ಒಂದು ಅವಕಾಶ ಕೊಡಿ, ನಾನು ವೆಲ್ಕಮ್ ಮಾಡ್ತೇನೆ, ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತೇನೆ, ಅಟ್ಲೀಸ್ಟ್ ಹೋಗಿ ಗೆಸ್ಟಿಗೆ ಒಂದು ಹೂ ಕೊಟ್ಟು ಬರ್ತೇನೆ, ನಾನು ವೇದಿಕೆ ಮೇಲೆ ಹೋಗಬೇಕು. 2 ವರ್ಷ ಈ ಕ್ಯಾಂಪಸಲ್ಲಿ ಇರ್ತೀನಿ, 2 ವರ್ಷದಲ್ಲಿ ಒಂದು 20 ಸರಿ ಆದರೂ ನನಗೆ ಅವಕಾಶ ಬೇಕು. ನನಗೆ ನಾನು ಮಾಡಿಕೊಳ್ಳುವ ಸಹಾಯ, ನಾನು ಸಂಗೀತ ಚೆನ್ನಾಗಿ ಹಾಡಲಿಕ್ಕೆ ಬರ್ತದೆ, ನಾನು ಪ್ರೇಯರ್ ಹಾಡ್ತೀನಿ, ಎಲ್ಲ ಕಾರ್ಯಕ್ರಮಗಳು ನನಗೊಂದು ಅವಕಾಶ ಕೊಡಿ. ಇದು ನಮಗೆ ನಾವು ಮಾಡಿಕೊಳ್ಳುವಂತಹ ಸಹಾಯಗಳು. ಆದರೆ ಈ ಕೀಳರಿಮೆ ನಮಗೇನು ಮಾಡಿಕೊಡುತ್ತೆ? ಅಲ್ಲ, ನಾನು ಅಲ್ಲಿ ಹೋಗಿ ಮಾತಾಡುವಾಗ ನನ್ನ ಸ್ನೇಹಿತರೆಲ್ಲ ನಕ್ಬಿಟ್ರೆ, ತಮಾಷೆ ಮಾಡಿದರೆ, ಅವರು ಹೋ ಅಂತ ಕೂಗ್ತಾರೆ. ಸಿ, ವೆನ್ ಯು ಆರ್ ಆನ್ ಸ್ಟೇಜ್, ಫೀಲ್ ಗುಡ್, ಯು ಆರ್ ಹಿಯರ್, ದೇ ಆರ್ ದೇರ್. ಅವ್ರು ನಕ್ಕರು, ತಮಾಷೆ ಮಾಡಿದ್ರು, ನಿನ್ನ ಸ್ನೇಹಿತರವರು. ಆದರೆ ನೀನು ನಿನ್ನ ಸಾಮಾಜಿಕ ಆತಂಕ, ವೇದಿಕೆಯ ಭಯವನ್ನು ಮೆಟ್ಟಿ ನಿಲ್ತಾ ಇದೆಯಾ. ಅದೇ ಸ್ನೇಹಿತರು ನಾಳೆ ಇನ್ನೊಂದು ದಿನ ನೀನು ಅದ್ಭುತವಾಗಿ ಭಾಷಣ ಮಾಡಿದಾಗ ಜೋರಾಗಿ ಚಪ್ಪಾಳೆ ತಟ್ತಾರೆ, ಅವನು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ತಾರೆ. ಇವತ್ತು ತಮಾಷೆ ಮಾಡ್ತಾರೆ, ಇವತ್ತು ಹೋ ಅಂತ ಕೂಗ್ತಾರೆ. ಆದರೆ 2ನೇ ಸರಿ, 3ನೇ ಸರಿ, 4ನೇ ಸರಿ ನಾನು ವೇದಿಕೆಗೆ ಬಂದು ಮಾತಾಡುವಾಗ, ಏನು ಮಗ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು, ಚಪ್ಪಾಳೆ ತಟ್ತಾರೆ. ಅದೇ ಸ್ನೇಹಿತರಲ್ವಾ? ಸೊ ಹಾಗಾಗಿ ಈ 2 ವರ್ಷ ನೀ ವೇದಿಕೆ ಭಯವನ್ನು, ಸ್ಟೇಜ್ ಫಿಯರನ್ನು, ಕೀಳರಿಮೆಯನ್ನು ಹೋಗಲಾಡಿಸ್ಲಿಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಬಳಸ್ಕೊಳ್ಳಿ, ಆಪರ್ಚುನಿಟಿಗಳನ್ನು ಬಳಸ್ಕೊಳ್ಳಿ. ನಮ್ಮ ಎಲ್ಲರಲ್ಲೂ ಒಂದು ಐಡೆಂಟಿಟಿ ಬೇಕಲ್ವಾ? ನಮಗೆಲ್ರಿಗೂ ಯಾರಾದರೂ ಗುರುತಿಸಿದ್ರೆ ಇಷ್ಟ, ಯಾರಾದರೂ ಹೊಗಳಿದ್ರೆ ಇಷ್ಟ. ಯಾರೋ ಹಾಡು ಚೆನ್ನಾಗಿ ಹೇಳಿದ್ರು ಹೊಗಳ್ತಾರೆ, ಯಾರೋ ಫುಟ್ಬಾಲ್ ಚೆನ್ನಾಗಿ ಆಡ್ತಾರೆ ಹೊಗಳ್ತಾರೆ, ಯಾರೋ ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಹೊಗಳ್ತಾರೆ. ಐಡೆಂಟಿಟಿ, ವಿ ಆಲ್ ನೀಡ್ ಐಡೆಂಟಿಟಿ. ಆದರೆ ಸಾಧ್ಯವಾದಷ್ಟು ಒಳ್ಳೆಯ ಐಡೆಂಟಿಟಿಯಿಂದ ನಮ್ಮನ್ನು ಗುರುತಿಸ್ಕೊಳ್ಳೋಣ. ಕೆಟ್ಟ ಐಡೆಂಟಿಟಿಯಿಂದ ಯಾಕೆ ಗುರುತಿಸ್ಕೊಳ್ಳೋದು? ಅಫ್ಕೋರ್ಸ್ ಇವತ್ತಿನ ಪ್ರಪಂಚ ಹೇಗಿದೆ ಅಂತಂದರೆ, ನಾವು ಒಳ್ಳೇದು ಮಾಡಿದರೆ 4 ಜನರಿಗೆ ಗೊತ್ತಾಗೋದು ಸಮಯ ಹಿಡಿಬೋದು, ಕೆಟ್ಟದ್ದು ಮಾಡಿದರೆ ಬೇಗ ಎಲ್ರಿಗೂ ಗೊತ್ತಾಗ್ತದೆ. ಆದರೂ ನೆಗೆಟಿವ್ ಐಡೆಂಟಿಟಿ ನಮಗೆ ಬೇಡ ಅಲ್ವಾ? ನಮ್ಮಲ್ಲಿ ಏನೋ ಓದೋದ್ರ ಮೂಲಕನೋ, ಹಾಡು ಹೇಳೋದ್ರ ಮೂಲಕನೋ, ಸಂಗೀತನೋ, ಸ್ಪೋರ್ಟ್ಸೋ, ಡ್ರಾಯಿಂಗೋ, ಕ್ರಾಫ್ಟೋ, ಯಾವುದೋ ಒಂದ್ರ ಮೂಲಕ ನಾವು ಐಡೆಂಟಿಟಿನ ಸೃಷ್ಟಿಸ್ಕೊಳ್ಬೋದು. ಶಾರ್ಟ್ಕಟ್ಸ್ ಇದೆ. ನಾನು ಗುಂಪಲ್ಲಿ ಮಧ್ಯೆ ಕೂತ್ಕೊಂಡು ಗಲಾಟೆ ಮಾಡ್ತೇನೆ, ಗುಂಪು ಕಟ್ಕೊಂಡು ಸ್ಟ್ರೈಕ್ ಮಾಡ್ತೇನೆ, ರ್ಯಾಗಿಂಗ್ ಮಾಡ್ತೇನೆ, ನಾನು ಕಾಲೇಜು ಮುಗಿದ ಮೇಲೆ ಹೋಗಿ ಸ್ಮೋಕ್ ಮಾಡ್ತೇನೆ, ನಾನು ಡ್ರಗ್ಸ್ ತಗೊಳ್ತೇನೆ. ಇಟ್ಸ್ ಆಲ್ಸೋ ಕ್ರೈ ಫಾರ್ ಐಡೆಂಟಿಟಿ. ನನ್ನನ್ನು ಯಾರಾದರೂ ಗುರುತಿಸ್ಲಿ. ನನಗೆ ಇಡೀ ಕ್ಲಾಸಲ್ಲಿ ನನ್ನ ಟೀಚರ್ ಗುರುತಿಸ್ತಾ ಇಲ್ಲ, ನನ್ನ ಸ್ನೇಹಿತರು ಗುರುತಿಸ್ತಾ ಇಲ್ಲ, ಅದಕ್ಕೋಸ್ಕರ ನನ್ನದೇ ಗ್ಯಾಂಗ್ ಮಾಡಿಕೊಂಡು ನಾವು 5 ಜನ ಗುಂಪಲ್ಲಿ ನಾನು ಲೀಡರು. ಆ ಐಡೆಂಟಿಟಿ ನಾವು ಬೆಳೆಸ್ಕೊಳ್ಳಿಕ್ಕೆ ಹೋಗ್ತೇವೆ. ಆದರೆ ನಮಗೆ ಎಚ್ಚರ ಇರಲಿ, ನಾನು ನೆಗೆಟಿವ್ ಐಡೆಂಟಿಟಿನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು 4 ಜನರಿಗೆ ನೋವು ಮಾಡಿ, ತೊಂದರೆ ಮಾಡಿ, ನನಗಿಂತ ವೀಕ್ ಇರೋರ ಮೇಲೆ ನಾನು ಟೀಸ್ ಮಾಡಿ, ನಾನು ಹೀರೋ ಅನ್ಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಆ ನೆಗೆಟಿವ್ ಐಡೆಂಟಿಟಿ ನನಗೆ ಬೇಡ ಅಲ್ವಾ? ಸೊ ಪಾಸಿಟಿವ್ ಐಡೆಂಟಿಟಿ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ಸಿಗ್ತದೆ. ಐಡೆಂಟಿಟಿ ಕ್ರೈಸಿಸ್ ನಮ್ಮನ್ನು ತಪ್ಪು ದಾರಿಗೆ ಎಳೆಯುವುದು ಬೇಡ ಅಲ್ವಾ? ಇವತ್ತು ನಾನು ಯಾರೋ ಒಂದು ಟೀಚರ್ ವಿರುದ್ಧ ಮಾತಾಡ್ತೀನಿ, ಇವತ್ತು ನನ್ನ ಪೇರೆಂಟ್ ವಿರುದ್ಧ ಮಾತಾಡ್ತೀನಿ. ನನಗೆಲ್ಲರೂ ಏನು ಮಾರ, ಎಷ್ಟು ಧೈರ್ಯ ಅವನಿಗೆ, ಆಗ್ಬೋದು ಮಾರ, ನೀನು ಏನು ಚೆನ್ನಾಗಿ ಮಾತಾಡ್ತೀಯ. ಸಡನ್ನಾಗಿ ನನಗೊಂದು ಐಡೆಂಟಿಟಿ ಸಿಕ್ಬಿಡುತ್ತೆ ಅಲ್ವಾ? ಆದರೆ ಆ ಐಡೆಂಟಿಟಿ ನನ್ನನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗೋಕೆ ಆಗ್ಬಾರ್ದು. ಏನು ಚೆನ್ನಾಗಿ ಸಿಗರೇಟ್ ಸೇರ್ತಾನೆ ಮಗ, ಅವನು ಹೆಂಗೆ ಹೊಗೆ ಬಿಡ್ತಾನೆ ಸುರುಳಿಯಾಗಿ. ಅವರೆಲ್ಲ ಹೇಳಿ ನನಗೆ ಹೊಗಳ್ಬೋದು, ಆದರೆ ಹಾಳಾಗೋದು ನನ್ನ ಆರೋಗ್ಯ, ನನ್ನ ಲಂಗ್ಸ್ ಹಾಳಾಗೋದು.
ಅಲ್ವಾ? ಅಂಥ ಐಡೆಂಟಿಟಿ ನಮಗೆ ಬೇಡ. ಈ ಹದಿಹರೆಯದಲ್ಲಿ ನಮ್ಮಲ್ಲಿ ಸಾಕಷ್ಟು ಕುತೂಹಲ ಇರುತ್ತದೆ. ಆ ಕುತೂಹಲ ನಮ್ಮನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗೋದು ಬೇಡ. ಕುತೂಹಲ ಒಳ್ಳೆಯದಕ್ಕಿರಲಿ, ನಿಮ್ಮ ಓದಿಗೆ, ಸಾಹಿತ್ಯದ ಅಧ್ಯಯನಕ್ಕೆ, ಸೈನ್ಸ್ ಅಧ್ಯಯನಕ್ಕೆ, ನಿಮ್ಮ ಲ್ಯಾಬಲ್ಲಿ ಹೊಸತನಗಳನ್ನು ಕಲೀಲಿಕ್ಕೆ, ಬದುಕಲ್ಲಿ ಏನೆಲ್ಲ ಸಂಶೋಧನೆಗಳಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ, ಈ ನಿಸರ್ಗದ ಬಗ್ಗೆ ಬೇಕಾಗಿರ್ತಕ್ಕಂಥ ಕುತೂಹಲ ನಿಮ್ಮನ್ನು ಒಳ್ಳೆ ದಾರಿಗೆ ತಗೊಂಡು ಹೋಗುತ್ತೆ. ಈ ಟೀನೇಜಲ್ಲಿ ಬರುವ ಕುತೂಹಲ, ಎಕ್ಸ್ಪರಿಮೆಂಟೇಷನ್, ಪ್ರಾಯೋಗಿಕ ಮನೋಭಾವನೆ ಹಲವಾರು ಬಾರಿ ನಮ್ಮನ್ನು ಮದ್ಯ ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿ ಮಾಡುತ್ತೆ. ಎಲ್ಲರೂ ಮಾಡ್ತಾರೆ, ನಾನು ಮಾಡಿದರೆ ಏನು ತಪ್ಪು? ಒಂದು ಸರಿ ತಂಬಾಕು ಹಾಕಿ ನೋಡ್ತೇನೆ, ಒಂದು ಸರಿ ಸಿಗರೇಟ್ ಸೇದಿ ನೋಡ್ತೇನೆ. ದೇ ಆರ್ ಗೇಟ್ ವೇ ಡ್ರಗ್ಸ್. ತಂಬಾಕು, ಸಿಗರೇಟು, ಆಲ್ಕೋಹಾಲ್ ಪ್ರಾರಂಭ ಮಾಡಿದರೆ ನಂತರದ ದಿನಗಳಲ್ಲಿ ಗಾಂಜಾ, ಹೆರಾಯಿನ್ನು, ಕೊಕೇನು, ಮ್ಯಾಂಡ್ರಿಕ್ಸ್, ಬೇರೆ ಬೇರೆ ಅಭ್ಯಾಸಗಳು ಆಗ್ತಾ ಹೋಗ್ತದೆ. ಸೊ ಡೋಂಟ್ ಅಲೋ ದೀಸ್ ಗೇಟ್ ಕೀಪರ್ಸ್ ಟು ಎಂಟರ್ ಯುವರ್ ಲೈಫ್. ಯಾಕೆ ಅಂದರೆ 18 ವರ್ಷಗಳು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ಟೀಚರ್ಸು, ನಿಮ್ಮ ಲೆಕ್ಚರರ್ಸು ಎಲ್ಲರೂ ಶ್ರಮ ವಹಿಸಿ ನಿಮಗೊಂದು ವ್ಯಕ್ತಿತ್ವ ಬರುವ ಹಾಗೆ ಶ್ರಮಿಸಿರ್ತಾರಲ್ವ. ಈ 18 ವರ್ಷಗಳ ನಿಮ್ಮ ವ್ಯಕ್ತಿತ್ವ ಹಾಳಾಗಲಿಕ್ಕೆ 6 ತಿಂಗಳು ಸಾಕು. ನಮ್ಮ ಬದುಕಿನಲ್ಲಿ ಮದ್ಯ ಮಾದಕ ದ್ರವ್ಯ ವ್ಯಸನಗಳು ಎಂಟ್ರಾದರೆ ನೀವು ಗಮನಿಸಿ, ಯಾರೋ ಒಬ್ಬ ವ್ಯಕ್ತಿ ಕುಡ್ದಿದ್ದಾನಂತೆ ನಮಗೆ ಹೇಳಲಿಕ್ಕೆ ಹತ್ರ ಹೋಗಿ ನೋಡಬೇಕಾ? ಅವನು ನಡೆಯುವ ಸ್ಟೈಲಲ್ಲಿ ನಾವು ಹೇಳೋದಿಲ್ವ? ಯಾರೋ ಒಬ್ಬ ಡ್ರಗ್ಸ್ ತೆಗೆದುಕೊಳ್ತಿದ್ದಾನೆ ಅಂತಂದರೆ ನಮ್ಗೆ ಹತ್ರ ಹೋಗಿ ನೋಡಬೇಕಾ? ಅವನ ಕೇಶ ವಿನ್ಯಾಸ, ಅವನ ಡ್ರೆಸ್ಸಿಂಗ್ ಸೆನ್ಸು, ಅವನ ಕೋಪ, ಅವನು ಬೇರೆಯವ್ರ ಜೊತೆಗೆ ನಡ್ಕೊಳ್ಳುವ ರೀತಿ, ಅವನ ಡ್ರೆಸ್ಸಿಂಗ್ ಸೆನ್ಸು, ಮೈ ಮೇಲೆ ಮಾಡ್ಕೊಂಡಿರ್ತಕ್ಕಂಥ ವಿಚಿತ್ರ ವಿಚಿತ್ರ ವಿನ್ಯಾಸಗಳು ನಮಗೆ ನೋಡುವಾಗ ಗೊತ್ತಾಗ್ತದೆ ಇವನೇನೋ ಡ್ರಗ್ಸ್ ತೆಗೆದುಕೊಳ್ತಿದ್ದಾನೆ. ಅಂದರೆ ಅರ್ಧ ಕಿಲೋಮೀಟ್ರಿಂದ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಗುರುತಬೇಕಂದ್ರೆ ಹೊರಗೆ ಇಷ್ಟು ಬದಲಾವಣೆಗಳು ಮಾಡಿರ್ತಕ್ಕಂತಹ ಈ ಮಾದಕ ವ್ಯಸನಗಳು ನಮ್ಮ ಒಳಗಿನ ವಾತಾವರಣವನ್ನು ಎಷ್ಟು ಹಾಳು ಮಾಡಬೇಕು. ನಮಗೆ ಕೋಪ ಜಾಸ್ತಿ ಮಾಡಿಸುತ್ತೆ, ಕಿರಿಕಿರಿ ಜಾಸ್ತಿ ಮಾಡಿಸುತ್ತೆ, ಕಳ್ಳತನ ಮಾಡಲಿಕ್ಕೆ ಪ್ರೇರೇಪಿಸುತ್ತೆ, ಆಕ್ರಮಣಶೀಲತೆಯನ್ನು ಜಾಸ್ತಿ ಮಾಡಿಸುತ್ತೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಇವತ್ತು ನೀವು ಕ್ರೈಮ್ ರಿಪೋರ್ಟನ್ನು ತೆಗೆದು ನೋಡಿದರೆ ಅರ್ಧಕ್ಕಿಂತ ಹೆಚ್ಚು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗೋದು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಗಳಿಂದ. ಅರ್ಧಕ್ಕಿಂತ ಹೆಚ್ಚು ಕುಟುಂಬ ದೌರ್ಜನ್ಯಗಳಾಗೋದು ಮದ್ಯ ಮತ್ತು ಮಾದಕ ವ್ಯಸನಗಳಿಂದ. ಅರ್ಧಕ್ಕಿಂತ ಹೆಚ್ಚು ಸೂಸೈಡ್ಸ್ ಆಗೋದು, ಆತ್ಮಹತ್ಯೆಗಳಾಗೋದು ಮದ್ಯ ಮಾದಕ ಸೇವನೆಗಳಿಂದ. ಇಷ್ಟು ನಮಗೆಲ್ಲ ಗೊತ್ತಿದ್ದು ನಾವು ಸಿನಿಮಾ ನೋಡುವಾಗ, ಟಿ ವಿ ನೋಡುವಾಗ ಎಲ್ಲ ಕಡೆ ಹ್ಯಾಡ್ಸ್ ಬರ್ತದೆ, ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಎಲ್ಲ ಓದ್ಕೊಂಡಿರ್ತೇವೆ. ಆದರೂ ನಾವು ಅದೇ ತಪ್ಪು ದಾರಿ ಯಾಕೆ ಹೋಗೋದು? ಸೊ ನಾನು ಯಾಕೆ ನಿಮಗೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಯಸ್ಸು ಕುತೂಹಲ, ಎಕ್ಸ್ಪರಿಮೆಂಟೇಷನ್, ಪ್ರಯತ್ನ ಮಾಡಿ ನೋಡೋಣ ಅನ್ನೋ ಮನೋಭಾವನೆ ಇರತಕ್ಕಂಥ ವಯಸ್ಸು. ಸೆಲ್ಫ್ ಮೆಡಿಕೇಷನ್ ಹೈಪೋಥೆಸಿಸ್. ಯುವ ಜನರು ತಮ್ಮ ಬೇಸರ, ಏಕತಾನತೆ, ಒಂಟಿತನವನ್ನು ಸಮಾಧಾನಕ್ಕೋಸ್ಕರ ತಂಬಾಕು ಸೇವನೆ, ಆಲ್ಕೋಹಾಲ್ ಸೇವನೆ ಮಾಡುವ ಸಾಧ್ಯತೆ ಇರ್ತದೆ. ತಮ್ಮ ಒತ್ತಡ, ಬೇಸರ, ಖಿನ್ನತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ. ಆದರೆ ಅದು ಸರಿಯಾದ ದಾರಿ ಅಲ್ಲ. ನಿಮ್ಮ ಸ್ನೇಹಿತರ ಒತ್ತಾಯಕ್ಕೋಸ್ಕರ, ಪಿಯರ್ ಪ್ರೆಷರಿಗೋಸ್ಕರ ಕೆಲವೊಂದು ಸರಿ ಏನಾಗಲ್ಲ, ಇವತ್ತೊಂದು ದಿವಸ ನನ್ನ ಬರ್ತ್ಡೇ ಪಾರ್ಟಿ, ಇವತ್ತೊಂದು ದಿವಸ ನೀನು ಕುಡಿ, ಏನಾಗೋದಿಲ್ಲ, ಇವತ್ತೊಂದು ಪಫ್ ಸಿಗರೆಟ್ ಹೇಳಿ, ನಾನು ಯಾರಿಗೂ ಹೇಳೋದಿಲ್ಲ, ಈ ರೀತಿಯ ಸ್ನೇಹಿತರ ಒತ್ತಾಯದಿಂದ ಪ್ರಾರಂಭ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಲೆಕ್ಚರರ್ಸ್ ಮತ್ತು ನಮ್ಮ ಕಾಳಜಿ ಏನಂತಂದರೆ, ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, 18 ವರ್ಷದ ಒಳಗೆ ಈ ಅಭ್ಯಾಸಗಳು ಪ್ರಾರಂಭವಾಗದಿದ್ದರೆ ನಿಮ್ಮ ಬದುಕಲ್ಲಿ ಬಹುಶಃ ಅವು ನಿಮ್ಮ ಬದುಕಲ್ಲಿ ಹೆಚ್ಚು ತೊಂದರೆ ಮಾಡುವುದಿಲ್ಲ. 18-22 ವರ್ಷದವರೆಗೂ ನಮ್ಮ ಮಿದುಳು ಇನ್ನೂ ಬೆಳೀತಾ ಇರ್ತದೆ. ಸೆಕೆಂಡ್ರಿ ಮೆಚುರೇಷನ್, ಮೈಲಿನೇಷನ್ ಆಗ್ತಾ ಇರ್ತದೆ ನಮ್ಮ ಮಿದುಳು ಮತ್ತು ನರಗಳಿಗೆ. ಈ ಸಮಯದಲ್ಲಿ ಈ ಮೈಲಿನೇಷನ್, ಸೆಕೆಂಡ್ರಿ ಮೈಲಿನೇಷನ್ ಆಗುವ ಸಮಯದಲ್ಲಿ ಈ ಮದ್ಯ ಮಾದಕ ದ್ರವ್ಯ ವ್ಯಸನಗಳು ನಮ್ಮ ಬದುಕಲ್ಲಿ ಎಂಟ್ರಾದರೆ ನಮ್ಮ ಮಿದುಳಿಗೆ ತೊಂದರೆ ಆಗ್ತದೆ. ಮಿದುಳಿಗೆ ತೊಂದರೆ ಆದರೆ ನಮ್ಮ ವ್ಯಕ್ತಿತ್ವಕ್ಕೆ ತೊಂದರೆ ಆಗ್ತದೆ. ನಮ್ಮ ಬದುಕಲ್ಲಿ ಮುಂದಿನ ದಿನಗಳಲ್ಲಿ ಖಿನ್ನತೆ, ಆತಂಕ, ಪ್ಯಾನಿಕ್ ಡಿಸಾರ್ಡರ್ಸು, ಗೀಳು ಮನೋಭೇನೆ, ಇಂತಹ
ಮಾನಸಿಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತದೆ. ಒಂದೇ ಒಂದು ಬಾರಿ ಗಾಂಜಾ ಸೇದಿ ಹಲವಾರು ತಿಂಗಳುಗಳು, ಹಲವಾರು ವರ್ಷಗಳು ಒದ್ದಾಡೋದನ್ನು ನಾವು ನೋಡ್ತೇವೆ. ಸ್ನೇಹಿತರು ಏನು ಹೇಳಿರ್ತಾರೆ, ಗಾಂಜಾ ಇಸ್ ಎ ಕೂಲ್ ಡ್ರಗ್, ಅದೊಂದು ಹರ್ಬಲ್ ಪ್ರಾಡಕ್ಟ್, ಅದರಲ್ಲಿ ಏನಾಗೋದಿಲ್ಲ, ಸುಮ್ಮನೆ ಇವರೆಲ್ಲ ಭಯಪಡಿಸ್ತಾರೆ ಅಂತ. ಬಟ್ ರಿಸರ್ಚ್ ಸೇಸ್ ಇಟ್ಸ್ ನಾಟ್ ಎ ಕೂಲ್ ಡ್ರಗ್. ಒಂದೇ ಒಂದು ಬಾರಿ ಸೇದಿ ಅಡಿಕ್ಷನಿಗೆ ಒಳಗಾಗ್ಬೋದು. ಸ್ಕಿಜೋಫ್ರೀನಿಯಾದಂತಹ ಚಿತ್ತ ವಿಕಲತೆಯಂಥ ಕಾಯಿಲೆಯ ಲಕ್ಷಣಗಳು ಗಾಂಜಾ ಸೇದುವವರಲ್ಲಿ ಕಂಡುಬರ್ತದೆ. ಸಂಶಯ ಪ್ರವೃತ್ತಿ, ನನ್ನನ್ನು ಯಾರೋ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ನನ್ನನ್ನು ಯಾರೋ ಸಾಯಿಸಲಿಕ್ಕೆ ಬರ್ತಾ ಇದ್ದಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಈ ರೀತಿಯ ಸಂಶಯ ಪ್ರವೃತ್ತಿ. ಶೂನ್ಯದಲ್ಲಿ ಮಾತುಗಳು ಕೇಳಿಸುವಂಥದ್ದು, ಯಾರೋ ಮಾತಾಡಿದಾಗ ಆಗ್ತದೆ, ಯಾರೋ ಕರೆದಾಗ ಆಗ್ತದೆ, ಯಾರೋ ನನಗೆ ಬೈದಾಗೆ ಆಗ್ತದೆ. ಈ ರೀತಿಯ ಸಂವೇದನೆಗಳು ಕಂಡುಬರೋದು ಗಾಂಜಾ ಸೇವನೆ ಮಾಡೋರಲ್ಲಿ ಕಂಡುಬರ್ತದೆ. ಡ್ರಗ್ಸ್ ತೆಗೆದುಕೊಳ್ಳುವಂಥವ್ರು, ನನಗೆ ಖುಷಿ ಆಗ್ತದೆ, ನನಗೆ ಸಂತೋಷ ಬೇಕು, ನನಗೆ ದುಃಖ ಇದೆ ಅನ್ನುವ ಕಾರಣಕ್ಕೆ ಡ್ರಗ್ಸ್ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿಕೊಂಡು ಆ ಸೇಮ್ ಇಂಟ್ರಾವೀನಸ್ ಇಂಜೆಕ್ಷನ್ಸ್ನ ಶೇರ್ ಮಾಡಿಕೊಂಡು ಸ್ನೇಹಿತರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸ್, ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ, ಅಂದರೆ ಒಬ್ಬರು ಬಳಸುವಂಥ ನೀಡಲ್ಸ್ನ ಇನ್ನೊಬ್ಬರು ಬಳಸಿ ಒಬ್ರಿಗಿರ್ತಕ್ಕಂಥ ಇನ್ಫೆಕ್ಷನ್ಸ್, ಸೋಂಕುಗಳು ಇನ್ನೊಬ್ಬರಿಗೆ ಹೋಗಿ ಸಾಕಷ್ಟು ಯುವ ಜನರನ್ನು ಕಳೆದುಕೊಳ್ತಾ ಇದ್ದೀವಿ ನಾವು. ಸರ್, ನಾವು ತುಂಬ ಒಳ್ಳೆಯ ವಿದ್ಯಾರ್ಥಿಗಳು, ಇಂಥದ್ದು ಯಾವುದೂ ಮಾಡೋದಿಲ್ಲ, ನಮ್ಗೆ ಯಾಕೆ ಹೇಳ್ತೀರಾ ಅಂದರೆ, ಇಟ್ ಈಸ್ ಬೆಟರ್ ಟು ಪ್ರಿವೆಂಟ್ ದ್ಯಾನ್ ಟು ಟ್ರೀಟ್. ನಮಗೆ ಬೇರೆ ಬೇರೆ ಕಾಯಿಲೆಗಳ ಚಿಕಿತ್ಸೆಗೆ ನಮಗೆ ಯುವಜನರು ಬರ್ತಾರೆ. ಖಿನ್ನತೆ, ಆತಂಕ, ರಿಲೇಷನ್ಶಿಪ್ ಡಿಸಾರ್ಡರ್ಸು, ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸು, ಎಕ್ಸಾಮಿನೇಷನ್ ಫೋಬಿಯಾ, ಎಕ್ಸಾಮಿನೇಷನ್ ಸ್ಟ್ರೆಸ್ಸು, ಬೇರೆ ಬೇರೆ ಸಮಸ್ಯೆಗಳಿಗೆ ಬರ್ತಾರೆ. ಅದು ಎಲ್ಲದಕ್ಕೂ ಆರಾಮಾಗಿ ಸಹಾಯ ಮಾಡೋಣ. ಆದರೆ ಮದ್ಯ ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿಯಾದರೆ ಅದರಿಂದ ಹೊರಗೆ ತೆಗೆಯೋದು ತುಂಬ ಕಷ್ಟ. ನಿಮ್ಮ ಮೇಲೆ ಸಮಾಜ ಭರವಸೆ ಇಟ್ಕೊಂಡಿದೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಸಾಕಷ್ಟು ಭರವಸೆ ಇಟ್ಕೊಂಡಿದ್ದಾರೆ. ನಾನು ನನ್ನ ಭಾಷಣದ ಆರಂಭದಲ್ಲಿ ಹೇಳಿದೆ, ನೀವು ನಮ್ಮ ಭವಿಷ್ಯದ ಸೊತ್ತು, ನಮ್ಮ ಭಾರತದ ಭವಿಷ್ಯ ನೀವು. ಸೊ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಆಸೆ, ನಮ್ಮ ಕನಸು. ಆದರೆ ಈ ಯುವಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಶತ್ರುಗಳಂದರೆ ಮದ್ಯ ಮಾದಕ ದ್ರವ್ಯ ವ್ಯಸನಗಳು. ಅದರಿಂದ ದೂರ ಇರಿ ಯಾವತ್ತೂ. ಆದರೂ ಅಷ್ಟೇ. ಯಾಕೆ ಅಂದರೆ ನಮ್ಮ ಮಿದುಳಲ್ಲಿ ಎರಡು ಭಾಗವಾಗಿ ನಾವು ವಿಂಗಡಿಸ್ಬೋದು. ಒಂದು ಇಮೋಷ್ನಲ್ ಬ್ರೈನ್, ಈ ಲಿಂಬಿಕ್ ಸಿಸ್ಟಮ್ ಅಂತ ಹೇಳ್ತೇವಲ್ವ, ಆ ಭಾಗ. ಈ ಎಮೋಷ್ನಲ್ ಬ್ರೈನ್ ಈಗಾಗಲೇ ಸಿದ್ಧ ಆಗಿದೆ, ರೆಡಿ ಆಗಿದೆ. ಈ ಎಮೋಷ್ನಲ್ ಬ್ರೈನ್ ಕೆಲಸ ಮಾಡೋದು ಹೇಗೆ ಅಂತಂದರೆ, ನಮಗೆ ಏನು ಖುಷಿಯಾಗುತ್ತೆ ಆ ಕೆಲಸ ಮಾಡಿದಾಗ ಖುಷಿಯಾಗುತ್ತೆ. ಯಾಕೆ ಖುಷಿಯಾಗುತ್ತೆ? ನಮ್ಮ ಮಿದುಳಿನಲ್ಲಿ ಡೋಪಮೈನ್ ಅನ್ನುವ ಒಂದು ರಾಸಾಯನಿಕ ವಸ್ತು ಬಿಡುಗಡೆ ಆಗ್ತದೆ. ನಾನು ಆಟ ಆಡಿ ಬಂದೆ 1 ಗಂಟೆ, ನನ್ನ ಮಿದುಳಲ್ಲಿ ತುಂಬ ಡೋಪಮೈನ್ ಬಿಡುಗಡೆ ಆಗ್ತದೆ, ನಂಗೆ ತುಂಬ ಖುಷಿ ಭಾವನೆ. ಯಾವುದು ಖುಷಿಯಾಗುತ್ತೆ ಅದನ್ನು ಪ್ರತಿ ಜೀವಿ ಮತ್ತೆ ಮತ್ತೆ ಮಾಡುತ್ತೆ ಅಲ್ವಾ? ನನಗೆ ಡ್ರಾಯಿಂಗ್ ಬಿಡಿಸಿದರೆ ಖುಷಿ ಆಯಿತು, ನನ್ನ ಟೀಚರ್ ಹೊಗಳಿದ್ರು, ನನ್ನ ಅಪ್ಪ ಅಮ್ಮ ಹೊಗಳಿದ್ರು, ನಾನು ಮತ್ತೆ ಮತ್ತೆ ಡ್ರಾಯಿಂಗ್ ಮಾಡ್ತೇನೆ. ಸೊ ಯಾವುದು ಖುಷಿಯಾಗುತ್ತೆ ಅದನ್ನು ಮತ್ತೆ ಮತ್ತೆ ಮಾಡು ಅಂತ ನಮ್ಮ ಮಿದುಳು ಪ್ರೇರೇಪಿಸುತ್ತೆ. ಆ ಮಿದುಳು ಯಾವುದು? ಎಮೋಷ್ನಲ್ ಬ್ರೈನ್, ಲಿಂಬಿಕ್ ಸಿಸ್ಟಮ್. ಆದರೆ ನಮಗೆ ಖುಷಿ ಕೊಡುವಂಥ ಎಲ್ಲ ವಿಚಾರಗಳು ನಮಗೆ ಸೇಫ್ ಅಂತ ಹೇಳಲಿಕ್ಕಾಗೋದಿಲ್ಲ. ನನಗೆ ಬೈಕ್ ಮೇಲೆ ಹೋದರೆ ತುಂಬ ಕ್ರೇಜು, ತುಂಬ ಸಂತೋಷ. ನಾನು ವೀಲಿಂಗ್ ಮಾಡ್ಕೊಂಡು ಹೋದರೆ ತುಂಬ ಡೋಪಮೈನ್ ಬಿಡುಗಡೆ ಆಗ್ತದೆ ಮಿದುಳಲ್ಲಿ, ತುಂಬ ಖುಷಿ ಕೊಡುತ್ತೆ. 100+ ಸ್ಪೀಡಲ್ಲಿ ಹೋಗ್ಬೇಕು ನಾನು ಬೈಕಲ್ಲಿ. ಆದರೆ ಮಿದುಳಲ್ಲಿ ಇನ್ನೊಂದು ಭಾಗ ಇದೆ, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ, ನಮ್ಮ ಹಣೆಯ ಮುಂಭಾಗ, ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಲ್ವಾ. ಆ ಫ್ರಾಂಟಲ್ ಲೋಬಿನ ಮುಂದೆ ಫ್ರಂಟಲ್ಲಿ ಒಂದು ಅರ್ಧ ಬೆರಳಿನಷ್ಟು ಒಂದು ಭಾಗ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಈ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಏನು ಮಾಡುತ್ತೆ? ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಎಷ್ಟು ಮಾಡಬೇಕು, ಯಾವುದು ರಿಸ್ಕು, ಯಾವುದನ್ನು ಯಾವಾಗ ನಿಲ್ಲಿಸಬೇಕು, ಯಾವುದು ನಮಗೆ ಜೀವಕ್ಕೆ ಕುತ್ತು ತರಬಹುದು, ಇದನ್ನು ನಿರ್ಧಾರ ಮಾಡುವಂಥ ಒಂದು ಭಾಗ. ನಮಗೆ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್ ಇದನ್ನು ಮಾಡುವಂತಹ ಒಂದು ಭಾಗ. ದುರದೃಷ್ಟ ಏನಂದರೆ ಈ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಸಂಪೂರ್ಣವಾಗಿ ಬೆಳವಣಿಗೆ ಆಗೋದು 18ರಿಂದ 22 ವರ್ಷಕ್ಕೆ. ಇಲ್ಲಿ ಬಂತು ರಿಸ್ಕು. ಏನು ಬೇಕೋ ಅದನ್ನು ಮಾಡಬೇಕು ಅನ್ನೋ ಮನಸ್ಸು ಆಲ್ರೆಡಿ ರೆಡಿ ಇದೆ, ಎಷ್ಟು ಮಾಡಬೇಕು, ಯಾವಾಗ ನಿಲ್ಲಿಸಬೇಕು ಅಂತ ಬ್ರೇಕ್ ಇಲ್ಲ. ಆವಾಗ ಏನಾಗುತ್ತೆ? ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ? ಆದರೆ ನಿಮಗೆ ಆಕ್ಸಿಡೆಂಟ್ ಆಗಬಾರ್ದು ಅಂತೇಳಿ ಹೊರಗಡೆಯಿಂದ ಬ್ರೇಕ್ ಸಿಸ್ಟಮ್ ನಾವು ಮಾಡ್ತೇವೆ. ಅದು ಯಾರು? ನಮ್ಮ ವಾರ್ಡನ್ಸು, ನಮ್ಮ ಲೆಕ್ಚರರ್ಸು, ನಮ್ಮ ಅಪ್ಪ ಅಮ್ಮ,
ನಮ್ಮ ಅಕ್ಕ, ನಮ್ಮ ಅಣ್ಣ. ಆದರೆ ನಮಗೆ ಆ ಬ್ರೇಕ್ ಇಷ್ಟ ಆಗಲ್ಲ. ಇವತ್ತು ಇವರೊಂದು ಇಲ್ದಿದ್ರೆ ಮಜಾ ಮಾಡ್ತಿದ್ವಿ, ಗಮ್ಮತ್ತು ಮಾಡ್ತಾಯಿದ್ವಿ. ನಮಗೆ ಯಾವುದು ರಿಸ್ಕು ಅದನ್ನು ನಾವೇ ನಿರ್ಧಾರ ಮಾಡಲಿಕ್ಕೆ ನಮ್ಮ ಮೆದುಳಲ್ಲಿ ಇನ್ನೂ ಸಿಸ್ಟಮ್ ರೆಡಿ ಆಗಿಲ್ಲ. ಅದಕ್ಕೋಸ್ಕರ ಬಾಹ್ಯವಾಗಿ ಹೊರಗಡೆಯಿಂದ ನಮಗೆ ಈ ಬ್ರೇಕ್ ಸಿಸ್ಟಮನ್ನು ಕಾಪಾಡಲಿಕ್ಕೋಸ್ಕರ ನಮ್ಮ ಪೋಷಕರು, ನಮ್ಮ ಟೀಚರ್ಸು, ನಮ್ಮ ವಾರ್ಡನ್ಸು ಬೇಕಾಗ್ತಾರೆ. ಸೊ ಇವತ್ತು ನೀವು ಪೇಪರ್ ಓದುವ ಅಭ್ಯಾಸ ಇದ್ದರೆ ನೋಡಿ, ಇಷ್ಟೊಂದು ಸೆಲ್ಫಿ ಡೆತ್ಸ್. ಕ್ರೇಜ್ ಏನೋ, ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು, ತುದಿಗೆ ನಿಂತ್ಕೊಂಡು ನಾನು ಸೆಲ್ಫಿ ತಕ್ಕೊಳ್ಬೇಕು, ನಾನು ನನ್ನ ಫ್ರೆಂಡ್ಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು. ಆದರೆ ಕಾಲು ಜಾರಿ ಜೀವ ಕಳೆದುಕೊಳ್ತೇನೆ ಅಂತ ಎಚ್ಚರಿಸೋದಿಲ್ಲ. ನಾನು 120 ಸ್ಪೀಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು, ಆದರೆ ನೀನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಬಿದ್ದರೆ ಒಂದು ಚೂರು ನಿನ್ನ ಮೆದುಳು ಉಳಿಯಲ್ಲ ಅಂತ ಹೇಳೋಕ್ಕೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇನ್ನೂ ರೆಡಿ ಆಗಿಲ್ಲ ಅಲ್ವಾ? ನನ್ನ ಸ್ನೇಹಿತರು ಒತ್ತಾಯ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿಬಿಡು, ನಾವೆಲ್ಲರೂ ಪಿಕ್ನಿಕ್ಕಿಗೆ ಹೋಗೋಣ ಅಂತ. ಆದರೆ ಪಿಕ್ನಿಕ್ಕಿಗೆ ಹೋದಾಗ ನಾನು ಫ್ರೆಂಡ್ಸು ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಹೋಗಿದ್ದೆ, ಅವರು ಜ್ಯೂಸಲ್ಲಿ ನನಗೇನೋ ಮಿಕ್ಸ್ ಮಾಡಿ ಕೊಟ್ಟರು, ನನಗೆ ಎಲ್ಲಿದ್ದೀನಿ ಏನಾಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ, ನನ್ನ ಮೇಲೆ ಏನೋ ಅನಾಹುತ ನಡೆದೋಯ್ತು ಅಂಥೇಳಿ ಇಡೀ ಜೀವನ ಪರಿತಪಿಸುವಂಥದ್ದು ನಾನು ಮಾಡಬೇಕಾಗ್ತದೆ. ಸೊ ನಾನು ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಬೇಕಾ ಬೇಡವಾ ನಿರ್ಧಾರ ಮಾಡಲಿಕ್ಕೆ ನನಗಿನ್ನೂ ಗೊತ್ತಿಲ್ಲ. ಸೊ ಈ ದ್ವಂದ್ವಗಳು ಇರ್ತಕ್ಕಂಥ ಮನಸ್ಥಿತಿ ಹದಿಹರೆಯ. ಕೆಲವೊಮ್ಮೆ ಖುಷಿ ಕೊಡ್ತದೆ ಎಲ್ಲ ವಿಚಾರಗಳು, ಆದರೆ ಖುಷಿ ಕೊಡುವಂಥ ವಿಚಾರಗಳು ನಮಗೆ ನೋವು ಕೂಡ ಉಂಟು ಮಾಡ್ತದೆ. ಸೊ ಇದರ ಸಮನ್ವಯ ಕಾಪಾಡಲಿಕ್ಕೋಸ್ಕರ ನಾವು ನಮ್ಮ ಹೆತ್ತವರನ್ನು, ನಮ್ಮ ಶಿಕ್ಷಕರನ್ನು, ನಮ್ಮ ವಾರ್ಡನ್ಸ್ನ ನಮ್ಮ ವೈರಿಗಳ ಥರ ನೋಡೋದು ಬೇಡ. ಸಿಟ್ಟು ಮಾಡ್ತಾರೆ, ಅಪ್ಪ ಅಮ್ಮ ಸಿಟ್ಟು ಮಾಡ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಅದು ಕಾಳಜಿಯಿಂದ. ನೀನು ಹೊರಗಡೆ ಅಪ್ಪತ್ತು ಬೈಕ್ ತಗೊಂಡು ಹೋದ ತಕ್ಷಣ ಅವ್ರಿಗೆ ಜೋರು ಸಿಟ್ಟು ಬರ್ತದೆ. ಯಾಕೆ? ಬಿದ್ದು ಬಿಡ್ತಾನೆ ಏನೋ, ಅನಾಹುತ ಆಗ್ತದೆ ಏನೋ, ಗಾಯ ಮಾಡ್ಕೊಳ್ತಾನೆ ಏನೋ. ನಮಗೇನು ಆತ್ಮವಿಶ್ವಾಸ, ನಿನ್ಕಿಂತ ಚೆನ್ನಾಗಿ ಓಡಿಸ್ತೀನಿ ನಾನು. ಆದರೆ ಯೂಟ್ಯೂಬಲ್ಲಿ ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಒಂದು ವಿಡಿಯೋ ಹಾಕಿದ್ದಾರೆ. ಒಂದು ತಾಯಿ ಒಂದು ಮೆಸೇಜ್ ಕೊಡ್ತಾರೆ, ಎಲ್ಲ ಯುವ ಜನರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ, ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡಬೇಡಿ, ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ ಅನ್ನೋದು ನೀವು ಎಚ್ಚರ ಇಟ್ಕೊಂಡು ಡ್ರೈವ್ ಮಾಡಿ ಅಂತ. ಆ ತಾಯಿ ತನ್ನ ಮಗನನ್ನು ಕಳೆದುಕೊಂಡು ಆಕ್ಸಿಡೆಂಟಲ್ಲಿ ನೋವಿನಿಂದ, ನಿಮಗೆ ಗೊತ್ತಾಗೋದಿಲ್ಲ ಅಪ್ಪ ಅಮ್ಮನಿಗೆ ಇಡೀ ಜೀವನ ಎಷ್ಟು ಕಷ್ಟ ಆಗುತ್ತೆ ಅಂತ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಹೆಲ್ಮೆಟ್ ಹಾಕ್ಕೊಳ್ದೆ ಜೋರಾಗಿ ಓಡಿಸ್ಬೇಡಿ ಅಂಥೇಳಿ ಆ ತಾಯಿ ನೋವಿನಿಂದ ಹೇಳ್ಕೊಳ್ತಾರೆ. ಆದರೆ ನಮಗೇನು ಕಷ್ಟ ಆಗುತ್ತೆ ಅಂದರೆ, ಎಲ್ಲರ ಹತ್ರ ಬೈಕ್ ಇದೆ, ನನ್ನ ಅಪ್ಪ ಅಮ್ಮ ನನಗೆ ಕೊಡಿಸೋದಿಲ್ಲ. ಎಲ್ಲರ ಹತ್ರ ಪಾಶ್ ಮೊಬೈಲ್ಸ್ ಇದೆ, ನನ್ನ ಅಪ್ಪ ಅಮ್ಮ ನನಗೆ ಕೊಡಿಸೋದಿಲ್ಲ. ಸೊ ನಮಗೆಲ್ಲೋ ಒಂದು ಕಡೆ ನನ್ನ ಅಪ್ಪ ಅಮ್ಮ ನನ್ನ ವೈರಿಗಳು ಅನ್ನೋ ರೀತಿ ನನಗನ್ನಿಸ್ಬಿಡುತ್ತೆ. ಖಂಡಿತ ಯಾವ ಅಪ್ಪ ಅಮ್ಮ ನಿಮ್ಮ ಕೆಡುಕ್ಕಾಗಿ ಯೋಚನೆ ಮಾಡೋದಿಲ್ಲ. ಆದರೆ ಈ ವಯಸ್ಸಲ್ಲಿ ಆಪೋಸಿಷನಲ್ ಡಿಫೈಯನ್ಸ್ ಅಂದರೆ ನಮ್ಮ ಮೇಲೆ ಯಾರು ಅಧಿಕಾರಯುತವಾಗಿ ವರ್ತನೆ ಮಾಡ್ತಾರೋ ಅವರ ಮಾತುಗಳನ್ನು ಕೇಳಲಾರ್ದಂತೆ ನಮ್ಮ ಮನಸ್ಥಿತಿ ಇರ್ತದೆ. ಇದುವರೆಗೂ ಅಪ್ಪ ಅಮ್ಮ ಹೇಳ್ದಂಗೆ ಕೇಳುವ ಗುಡ್ ಗರ್ಲ್ ನಾನು. ಇದುವರೆಗೂ ಅಪ್ಪ ಅಮ್ಮ ಹೇಳಿದ ಮಾತು ತೆಗೆದು ಹಾಕೋದಿಲ್ಲ. ಟೀಚರ್ಸಿಗೂ ಕೂಡ ಗುಡ್ ಸ್ಟೂಡೆಂಟ್ ನಾನು. ಮೊದಲ ಬಾರಿಗೆ ಟೀನೇಜಿಗೆ ಬಂದಾಗ ಸ್ವಾಯತ್ತತೆ, ಆಟೋನಮಿ, ನನ್ನದೇ ಸ್ವಂತ ನಿರ್ಧಾರ ಆಗಬೇಕು ನನಗೆ. ಮೊದಲಾದರೆ ಈ ಡ್ರೆಸ್ ಹಾಕೋ ಅಂದರೆ ಹಾಕ್ಕೊಳ್ತಾ ಇದ್ದೆ, ಈ ಕೋರ್ಸ್ ಸೇರು ಅಂದರೆ ಸೇರ್ತಾ ಇದ್ದೆ, ಈ ಫ್ರೆಂಡ್ಸ್ ಜೊತೆಗೆ ಹೋಗಬೇಡ ಅಂದರೆ ಹೋಗ್ತಿರ್ಲಿಲ್ಲ. ಈಗ ಎಲ್ಲದಕ್ಕೆ ಯಾಕೆ? ಆಟೋನಮಿ. ಫಸ್ಟ್ ಟೈಮ್ ನಮ್ಮ ಬದುಕಲ್ಲಿ ಈ ಹದಿಹರೆಯ ಸಮಯದಲ್ಲಿ ಅಪ್ಪ ಅಮ್ಮ ಕೇಳಿದ್ದಾಗಲ್ಲ, ನನ್ನ ಚಾಯ್ಸ್ ನಾನು ಮಾಡ್ಕೊಳ್ತೇನೆ, ನೀವು ನನಗೆ ಡ್ರೆಸ್ ತರೋದು ಬೇಡ, ನಾನೇ ಬರ್ತೀನಿ ತಗೊಳ್ಳೋಕ್ಕೆ. ಒಳ್ಳೆಯದು, ಇಟ್ಸ್ ನಾಟ್ ಬ್ಯಾಡ್. ಆದರೆ ಇಬ್ಬರು ಚರ್ಚೆ ಮಾಡಿ, ನಿನ್ನ ಪಾಯಿಂಟ್ಸ್ ನೀನು ಹೇಳು, ನನ್ನ ಪಾಯಿಂಟ್ಸ್ ನಾನು ಹೇಳ್ತೀನಿ, ಇಬ್ಬರು ಕೂತು ಡಿಸ್ಕಸ್ ಮಾಡಿ ನಿರ್ಧಾರ ತಗೊಳ್ಳೋಣ ಅಂತ. ತೀರಾ ಬೇಸರ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಮನೇಲಿ ಸ್ವಾತಂತ್ರ್ಯನೇ ಇಲ್ಲ, ನನ್ನ ಮನೆಯಲ್ಲಿ ನನಗೆ ಬೇಜಾರು. ನಾನು ಮನೋವೈದ್ಯನಾಗಿ ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೇನೆ. ಅವ್ರು ಹೇಳ್ತಾರೆ, ಸರ್ ನನಗೆ ಮನೇಲಿದ್ದು ಸಾಕಾಗಿ ಹೋಗಿತ್ತು, ನಾನು ಯಾವಾಗ ಮನೆಯಿಂದ ದೂರ ಹೋಗಬೇಕು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನೇ ಇಷ್ಟಪಟ್ಟು ಹಾಸ್ಟೆಲ್ ಸೇರಿದ್ದೇನೆ, ನನಗೆ ಅಪ್ಪ ಅಮ್ಮನ ಬಿಟ್ಟು ದೂರ ಇರಬೇಕಿತ್ತು ಅಂತ. ಸಂತೋಷ, ನೀವು ಖುಷಿಯಾಗಿದ್ದರೆ. ಆದರೆ ಇವಾಗ ಇಷ್ಟು ದಿನ ನಿಮ್ಮ ಸೆಕ್ಯೂರಿಟಿನ ಅಪ್ಪ ಅಮ್ಮ ಕಾಯ್ತಾಯಿದ್ರು, ಈಗ ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಇದೆ. ಇಷ್ಟು ದಿನ ನನಗೆ ಸ್ವತಂತ್ರವೇ ಸಿಕ್ಕಿಲ್ಲ, ನಾನು ಫುಲ್ ನನ್ನ ಲೈಫ್ ಎಂಜಾಯ್ ಮಾಡಬೇಕಿನ್ನು ಅಂತ ಹೊರಟು ನಿಮ್ಮನ್ನು ನೀವು ರಿಸ್ಕಿಗೆ ಹಾಕ್ಕೊಳ್ಬೇಡಿ.
ಹಾಗಂತ ನಿಮ್ಮ ಮೇಲೆ ಸಾಕಷ್ಟು ನೋವುಗಳು, ಬೇಸರಗಳು, ದುಃಖಗಳು ಇರ್ಬೋದು. ಬಾಲ್ಯದಲ್ಲಿ ಆಗಿರ್ತಕ್ಕಂಥ ನೋವುಗಳು, ತಂದೆ ತಾಯಿಗಳಿಂದ ಆಗಿರ್ತಕ್ಕಂಥ ನೋವುಗಳು, ನಿಮ್ಮ ಬಂಧುಗಳಿಂದ ಆಗಿರ್ತಕ್ಕಂಥ ನೋವುಗಳು ನಿಮಗೆ ಬೇಸರ ತಂದಿರ್ಬೋದು. ನಿಮ್ಮ ಬಾಲ್ಯ ಚೆನ್ನಾಗಿ ಇಲ್ಲದೆ ಇರ್ಬೋದು. ಆದರೆ ಇವತ್ತಿಗೆ ದೆರ್ ಈಸ್ ಎನ್ ಆಸ್ಪೆಕ್ಟ್ ಕಾಲ್ಡ್ ರೀಪೇರೆಂಟಿಂಗ್. ಇವತ್ತು ನಿಮ್ಮಷ್ಟಕ್ಕೆ ನೀವು ಬೆಳೆದು ನಿಂತಿದ್ದೀರಾ. ಸ್ಟಾರ್ಟ್ ಕೇರಿಂಗ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆಗೆ ಹೇಗೆ ನಡ್ಕೊಳ್ಬೇಕಿತ್ತು ಅಂತ ನಿಮಗೆ ಅನಿಸುತ್ತೆ, ಆ ರೀತಿ ನಿಮ್ಮ ಜೊತೆಗೆ ನೀವು ನಡ್ಕೊಳ್ಳಿ. ಯು ಅಪ್ರಿಷಿಯೇಟ್ ಯುವರ್ ಸೆಲ್ಫ್, ಯು ಕೇರ್ ಫಾರ್ ಯುವರ್ ಸೆಲ್ಫ್, ಹ್ಯಾವ್ ಸೆಲ್ಫ್ ಕಂಪ್ಯಾಷನ್ ಫಾರ್ ಯುವರ್ ಸೆಲ್ಫ್, ಸೆಲ್ಫ್ ಅಪ್ರಿಸಿಯೇಷನ್ ಫಾರ್ ಯುವರ್ ಸೆಲ್ಫ್. ನಮ್ಮ ಪೇರೆಂಟ್ಸಿಗೆ ನಮ್ಮ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಗೊತ್ತಿರಲಿಲ್ಲ. ಯಾಕೆ ಅಂದರೆ ಅವ್ರ ಪೇರೆಂಟ್ಸ್ ಅವ್ರ ಜೊತೆಗೆ ಹಾಗೆ ನಡ್ಕೊಂಡಿರಲಿಲ್ಲ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಅವ್ರಿಗೆ ಸಿಗಲಾರದ ಪ್ರೀತಿ ವಿಶ್ವಾಸವನ್ನು ಅವ್ರು ನಮಗೆ ಕೊಡೋಕ್ಕಾಗಿಲ್ಲ ಅಷ್ಟೇ. ಸೊ ವೈ ಐ ಶುಡ್ ಹೇಟ್ ಮೈ ಪೇರೆಂಟ್ಸ್? ಯಾಕೆ ಅವ್ರ ಜೊತೆಗೆ ನನಗೆ ಬೇಜಾರು? ಇನ್ಮೇಲೆ ನನಗೆ ಕಂಪ್ಲೇಂಟ್ಸ್ ಇಲ್ಲ. ಯಾಕೆಂದರೆ ಈಗ ನನ್ನ ಕಾಳಜಿಯನ್ನು ನಾನು ಮಾಡ್ಕೊಳ್ಳಿಕ್ಕೆ ಕಲ್ತ್ಕೊಂಡಿದ್ದೇನೆ. ನನ್ನ ಬಗ್ಗೆ ಪ್ರೀತಿ ಸಹಾನುಭೂತಿಯನ್ನು ನಾನು ಮಾಡಿಕೊಳ್ಳಬಲ್ಲೆ. ಈಗ ನನಗೆ ಯಾರ ಮೇಲೆ ಬೇಸರ ಇಲ್ಲ. ಯಾಕೆ ಅಂತಂದರೆ ತಂದೆ ತಾಯಿಗಳ ಜೊತೆಗೆ ನಾನು ದ್ವೇಷ ಬೆಳೆಸ್ಕೊಂಡ್ಬಿಡ್ತೇನೆ, ತಂದೆ ತಾಯಿಗಳ ಜೊತೆಗೆ ನಾನು ಮಾತುಕತೆ ಕಡಿಮೆ ಮಾಡ್ಕೊಳ್ತೇನೆ. ಅವರಿಂದ ದೂರ ಆದಷ್ಟು ನಮ್ಮನ್ನು ಬೇರೆ ಶಕ್ತಿಗಳು ಎಳೆದುಕೊಳ್ಳುತ್ತೆ. ತಂದೆ ತಾಯಿಗಳ ಜೊತೆಗೆ ಸಂವಹನ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ಆ ಸಂದರ್ಭದಲ್ಲಿ ಒಂದು ನನಗೆ ದುಷ್ಟ ಸ್ನೇಹಿತರ ಸಹವಾಸ ಆಗ್ಬಾರ್ದು, ಅಥವಾ ಓದುವ ವಯಸ್ಸಿನಲ್ಲಿ, ಅಪ್ರಾಪ್ತ ವಯಸ್ಸಿನಲ್ಲಿ ನಾನು ಪ್ರೀತಿ, ಪ್ರೇಮ, ಪ್ರಣಯ ಅಂಥೇಳಿ ನಾನು ಡಿಸ್ಟ್ರ್ಯಾಕ್ಟ್ ಆಗೋ ಸಾಧ್ಯತೆ ಹೆಚ್ಚು. ನಾನು ದುರ್ವ್ಯಸನಗಳಿಗೆ ಬಲಿಯಾಗೋ ಸಾಧ್ಯತೆ ಹೆಚ್ಚು. ಯಾಕೆ? ತಂದೆ ತಾಯಿಗಳ ಜೊತೆಗೆ ನಾನು ಪ್ರತಿನಿತ್ಯ ಮಾತಾಡ್ತೇನೆ, ಅವರ ಜೊತೆಗೆ ನನ್ನ ಬೇಸರ, ದುಃಖ ಎಲ್ಲವನ್ನು ಹಂಚ್ಕೊಳ್ತೇನೆ ಅಂದರೆ ಅವರು ನನ್ನ ಸರಿದಾರಿಗೆ ತರುವ ಸಾಧ್ಯತೆ ಹೆಚ್ಚು. ಈಗ ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡೋದೇ ಇಲ್ಲ, ನನಗೆ ಬೇಸರ ಆದರೂ ಹೇಳ್ಕೊಳ್ಳೋದಿಲ್ಲ, ನನಗೆ ದುಃಖ ಆದರೂ ಹೇಳ್ಕೊಳ್ಳೋದಿಲ್ಲ, ನನ್ನ ಯಾವುದೇ ಕಷ್ಟಗಳನ್ನು ಅವ್ರ ಹತ್ರ ಹಂಚ್ಕೊಳ್ಳೋದಿಲ್ಲ. ಅವರ ಮಧ್ಯೆ ಒಂದು ಮಾನಸಿಕ ಗ್ಯಾಪ್ ಶುರುವಾಗಿದೆ. ಅವ್ರ ಹತ್ರ ನಾನು ಏನು ಹೇಳ್ಕೊಳ್ಳೋದಿಲ್ಲ ಅಂದ ತಕ್ಷಣ ನಾನು ಬೇರೆಯವ್ರ ಜೊತೆಗೆ ಜಾಸ್ತಿ ಕ್ಲೋಸ್ ಆಗೋ ಸಾಧ್ಯತೆ ಜಾಸ್ತಿ. ಒಂದು ಸಣ್ಣ ಅಬ್ಸರ್ವೇಷನ್ ಏನಂದರೆ, ಯಾವ ಮನೆಯ ಮಕ್ಕಳು ತಂದೆ ತಾಯಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ, ಅವರು ಅಪ್ರಾಪ್ತ ವಯಸ್ಸಿನಲ್ಲಿ, ಓದುವ ವಯಸ್ಸಿನಲ್ಲಿ ಈ ಮದ್ಯ, ಮಾದಕ ದ್ರವ್ಯ ವ್ಯಸನಗಳಿಗೆ ಅಥವಾ ಪ್ರೀತಿ, ಪ್ರೇಮ, ಪ್ರಣಯಗೆ ಬಲಿ ಆಗುವುದಿಲ್ಲ. ವಿದ್ಯಾಭ್ಯಾಸದ ಕಡೆ ಗಮನ ಇರ್ತದೆ. ಯಾಕೆ? ನಮ್ಮ ಪ್ರತಿ ದಿನದ ಚಟುವಟಿಕೆಗಳು. ಅಮ್ಮ ಇವತ್ತು ಚೆನ್ನಾಗಿ ಆಟ ಆಡಿದ್ವಿ, ಅಮ್ಮ ಇವತ್ತು ಸಡನ್ ಎಕ್ಸಾಮ್ ಇತ್ತು, ಅಮ್ಮ ಇವತ್ತು ನನಗೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಆಗಲಿಲ್ಲ, ಅಮ್ಮ ಇವತ್ತು ನಾಟಕ ಇತ್ತು, ಅಮ್ಮ ಇವತ್ತು ನಾನೊಂದು ಸ್ಪೀಚ್ ಕೊಟ್ಟೆ. ಅವತ್ತಿನ ಎಲ್ಲ ಅಪ್ಡೇಟ್ಗಳನ್ನು ಪೇರೆಂಟ್ಸ್ ಜೊತೆಗೆ ನಾವು ಹಂಚ್ಕೊಳ್ತಾ ಇದ್ದೀವಿ. ವಿ ಆರ್ ಸೇಫ್. ಅಮ್ಮ ನಮ್ಮ ಸ್ನೇಹಿತರು ನನಗೆ ಒತ್ತಾಯ ಮಾಡಿ ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಕಲಿಸಲಿಕ್ಕೆ ಶುರು ಮಾಡಿದರು. ವಿ ಹ್ಯಾವ್ ಶೇರ್ಡ್ ಇಟ್ ಸೋ ದಟ್ ದೇ ಕ್ಯಾನ್ ಪ್ರೊಟೆಕ್ಟ್ ಅಸ್. ಯಾವಾಗ ನಾವು ಅಪ್ಪ ಅಮ್ಮನ ಜೊತೆಗೆ ಗ್ಯಾಪ್ ಮಾಡಿಕೊಂಡು ಅವ್ರ ಜೊತೆಗೆ ಎಲ್ಲ ವಿಚಾರಗಳನ್ನು ಹಂಚ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ತಾ ಹೋಗ್ತೇವೆ, ವಿ ಆರ್ ಅಟ್ ರಿಸ್ಕ್. ಎಲ್ಲ ಹದಿಹರೆಯದಲ್ಲಿ ಬರುವಂತಹ ತೊಂದರೆಗಳು, ಹದಿಹರೆಯದಲ್ಲಿ ಖಿನ್ನತೆ ಜಾಸ್ತಿ, ಒತ್ತಡ ಜಾಸ್ತಿ, ಒಂಟಿತನ ಜಾಸ್ತಿ. ಯಾಕೆ ಅಂದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಸಮವಯಸ್ಕರು ಸ್ನೇಹಿತರು, ಆದರೆ ದೇ ಆರ್ ಆಲ್ಸೋ ಇನ್ಎಕ್ಸ್ಪೀರಿಯನ್ಸ್ಡ್. ಪೇರೆಂಟ್ಸ್ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಯಾಕೆಂದರೆ ಅಲ್ಲೊಂದು ಜನ್ರೇಷನ್ ಗ್ಯಾಪ್ ಆಗಿದೆ. ತಮ್ಮ ತಂಗಿ ತುಂಬ ಚಿಕ್ಕವರು, ಅವ್ರಿಗಿನ್ನೂ ನಾನು ಎಲ್ಲದನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಒಂಟಿತನ ಹೆಚ್ಚಾಗ್ತದೆ. ಇಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಆಪ್ತ ಸಮಾಲೋಚನಾ ವ್ಯವಸ್ಥೆ ಇದೆ. ಗೌರ್ಮೆಂಟ್ನ ಸಹಕಾರದಲ್ಲಿ ನಿಮ್ಯಾನ್ಸ್ ಸಂಸ್ಥೆ ಒಂದು ಟೆಲಿಮನಸ್ ಅಂಥೇಳಿ ಒಂದು ಹೆಲ್ಪ್ಲೈನ್ ನಂಬರನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಆ ಹೆಲ್ಪ್ಲೈನ್ ಸಂಖ್ಯೆ 14416 14416. ಖಿನ್ನತೆ ಇರ್ಬೋದು, ಆತಂಕ ಇರ್ಬೋದು, ಪರೀಕ್ಷಾ ಒತ್ತಡ ಇರ್ಬೋದು, ಆತ್ಮಹತ್ಯೆ ಆಲೋಚನೆಗಳಿರ್ಬೋದು, ಮದ್ಯ ಮಾದಕ ದ್ರವ್ಯ ವ್ಯಸನಗಳು ಇರ್ಬೋದು, ಯಾವುದೇ ರೀತಿಯ ಮಾನಸಿಕ ದ್ವಂದ್ವಗಳಿದ್ದಾಗ ನಾವು ಯಾರೋ ಒಬ್ಬರು ಪರಿಣಿತರ ಹತ್ರ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಬೋದು. ಸ್ನೇಹಿತರು ನಮ್ಮ ಹಾಗೆ ಇನ್ಎಕ್ಸ್ಪೀರಿಯನ್ಸ್ಡ್, ಅವ್ರಿಗೆ ಹೆಚ್ಚು ಗೊತ್ತಿಲ್ಲ ಸಹಾಯ ಮಾಡಲಿಕ್ಕೆ. ಈಗ ಯಾರೋ ನನಗೆ ಪರೀಕ್ಷೆ ತುಂಬ ಕಷ್ಟ ಆಗ್ತಾಯಿದೆ, ನನಗೆ ಪರೀಕ್ಷೆ ಹತ್ರ ಬಂದಾಗ ತುಂಬ ಕಷ್ಟ ಆಗ್ತದೆ, ಫ್ರೆಂಡ್ ಏನು ಹೇಳಲಿಕ್ಕೆ ಹೆಲ್ಪ್ ಮಾಡಲಿಕ್ಕಾಗತ್ತೆ? ಅದೇ ನೀವು ಪರಿಣಿತರ ಹತ್ರ, ನಿಮ್ಮ ಲೆಕ್ಚರರ್ ಹತ್ರ ಹೋದರೆ ಅವ್ರು ಹೇಳ್ತಾರೆ, ನೋಡು ನೀನು ಇಡೀ ವರ್ಷ ಕಲ್ತಿದೀಯಾ, ಈಗ ರಿವಿಷನ್ ಮಾಡಲಿಕ್ಕೆ ಇನ್ನೂ 1 ತಿಂಗಳು ಟೈಮ್ ಇದೆ, ಈಗಿಂದ ನೀನು ಓದಲಿಕ್ಕೆ ಶುರು ಮಾಡಿದ್ರು
ನೀನು ಎಕ್ಸಾಮನ್ನು ಚೆನ್ನಾಗಿ ಫೇಸ್ ಮಾಡ್ಕೊಳ್ತೀಯ. ನಿನಗೆ ತುಂಬ ಭಯ ಆಗ್ತಾ ಇದ್ದರೆ ನಾನು ನಿನಗೆ ಕೆಲವೊಂದು ಬ್ರೀದಿಂಗ್ ಟೆಕ್ನಿಕ್ ಹೇಳಿಕೊಡ್ತೇನೆ. ದಿನಕ್ಕೊಂದು 5 ನಿಮಿಷ, ಬೆಳಗ್ಗೆ 5 ನಿಮಿಷ, ಸಂಜೆ ಈ ರೀತಿಯ ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ನೀನು ಪ್ರಾಕ್ಟೀಸ್ ಮಾಡು. ನಿನಗೆ ಯಾವ ಪರೀಕ್ಷಾ ಭಯ ನಿನಗೆ ಕಾಡೋದಿಲ್ಲ. ಎಕ್ಸಾಮಲ್ಲಿ ಬ್ಲಾಂಕ್ ಆಗೋದು ತಪ್ಪಿ ಹೋಗ್ತದೆ. ಇದನ್ನೆಲ್ಲ ಹೇಳಲಿಕ್ಕೆ ಯಾರಿಗೋ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ ಅಲ್ವಾ? ಸೊ ನಿಮ್ಮಲ್ಲೇ ಇರುವಂತಹ ಒತ್ತಡಗಳನ್ನು, ಬೇಸರಗಳನ್ನು, ಆತಂಕಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಹಂಚಿಕೊಳ್ಳಿ. ಆಗ ಅದಕ್ಕೆ ಪರಿಹಾರ ಕಂಡು ಬರ್ತದೆ. ಅತಿ ಹೆಚ್ಚು ಆತ್ಮಹತ್ಯೆಗಳು ಆಗುವಂಥದ್ದು ವಯಸ್ಸು 15 to 29, 15ರಿಂದ 29 ವರ್ಷದ ವಯಸ್ಸಿನ ಯುವಕರಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳು ಕಂಡು ಬರ್ತದೆ. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾನೆ ವ್ಯಕ್ತಿ ಅಂದರೆ, ಅವನು ಅಂದ್ಕೊಳ್ತಾನೆ ನನಗೆ ಭವಿಷ್ಯ ಇಲ್ಲ, ನಾನು ಪ್ರಯೋಜನ ಇಲ್ಲ, ಐ ಆಮ್ ಯೂಸ್ಲೆಸ್, ಐ ಆಮ್ ಹೋಪ್ಲೆಸ್, ಐ ಆಮ್ ವರ್ತ್ಲೆಸ್, ನನ್ನಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಒಂದು ಒಳ್ಳೆ ಮಗ ಆಗಲಿಲ್ಲ, ನಾನು ಒಂದು ಒಳ್ಳೆ ವಿದ್ಯಾರ್ಥಿ ಆಗಲಿಲ್ಲ, ನನ್ನಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ನನ್ನ ಭವಿಷ್ಯ ಅಂಧಕಾರದಲ್ಲಿದೆ ಅಂತ ತಪ್ಪು ಅಂದ್ಕೊಳ್ತಾನೆ. ನಿಜ ಅಲ್ಲ ಅದು. ಸೂಸೈಡ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ನಿಮ್ಮ ಸಮಸ್ಯೆಯನ್ನು ನಿಮ್ಮ ಟೀಚರ್ ಹತ್ರ ಹೇಳ್ಕೊಂಡಿದ್ರೆ ಸೊಲ್ಯೂಷನ್ ಸಿಕ್ಕಿರೋದು, ನಿಮ್ಮ ಅಕ್ಕನ ಹತ್ರ ಹೇಳ್ಕೊಂಡ್ರೆ ಸೊಲ್ಯೂಷನ್ ಸಿಕ್ಕಿರೋದು, ನಿಮ್ಮ ಪೇರೆಂಟ್ಸ್ ಹತ್ರ ಹೇಳ್ಕೊಂಡಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಟ್ಟಿರೋರು. ಆದರೆ ನಾವು ಮನಸ್ಸಲ್ಲೇ ಇಟ್ಕೊಂಡು ನಾನು ಪ್ರಯೋಜನ ಇಲ್ಲ, ನನ್ನಿಂದ ಎಲ್ರಿಗೂ ತೊಂದರೆ, ಅದಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಅಂದುಕೊಳ್ತೇವೆ. ಸೊ ಯು ಆಲ್ ಯಂಗ್ ಜನರೇಷನ್, ಯು ಶುಡ್ ಆ್ಯಕ್ಟ್ ಆ್ಯಸ್ ಸೂಸೈಡ್ ಗೇಟ್ ಕೀಪರ್ಸ್. ಸೂಸೈಡ್ ಗೇಟ್ ಕೀಪರ್ಸ್ ಅಂದರೆ ಯಾರು? ಯಾರಾದರೂ ಬೇಸರ ಖಿನ್ನತೆಯಲ್ಲಿದ್ದಾರೆ, ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರನ್ನು ಕೇಳಿಸ್ಕೊಳ್ಬೇಕು, ಅವರಿಗೆ ಕಿವಿ ಆಗಬೇಕು, ನಾವು ಅವ್ರಿಗೆ ಭರವಸೆ ನೀಡಬೇಕು, ಅವ್ರಿಗೆ ಪ್ರೊಫೆಷ್ನಲ್ಸ್ ಹತ್ರ ಕರೆದುಕೊಂಡು ಹೋಗಿ ಸಹಾಯವನ್ನು ಕೊಡಿಸ್ಬೇಕು. ಇದು ಸಾಧ್ಯ ಇದೆ. ಯಾಕೆಂದರೆ ಎಲ್ಲರೂ ಬಂದು ನನಗೆ ಸಹಾಯ ಮಾಡಿ ಅಂತ ಕೇಳೋದಿಲ್ಲ. ಆದರೆ ಸ್ನೇಹಿತರ ಹತ್ರ ಹೇಳ್ಕೊಳ್ತಾರೆ, ನನಗೆ ಬೇಜಾರಾಗ್ತಿದೆ, ನನಗೆ ಬದುಕೋದೇ ಬೇಡ ಅನಿಸುತ್ತೆ, ನನಗೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಅನಿಸುತ್ತೆ ಅಂತ ಸ್ನೇಹಿತರ ಹತ್ರ ಹೇಳ್ಕೊಳ್ತಾರೆ. ಸೊ ಆ ಮಾತುಗಳನ್ನು ನಾವು ಕಡೆಗಣಿಸದೆ, ಅಲಕ್ಷ್ಯ ಮಾಡದೆ, ಅವ್ರಿಗೆ ಅವರ ಮಾತುಗಳಿಗೆ ಕಿವಿಯಾಗಿ ಅವರಿಗೆ ಸಹಾಯ ಮಾಡಿ ಅವರ ಜೀವವನ್ನು ಉಳಿಸುವಂಥವರು ನಾವು ಆಗಬೇಕು. ಆರಂಭದಿಂದ ಇಲ್ಲಿವರೆಗೂ ನಮ್ಮ ಮನಸ್ಸಿನಲ್ಲಿ ಆಗುವಂಥ ಬೇರೆ ಬೇರೆ ರೀತಿಯ ದ್ವಂದ್ವಗಳನ್ನು ನಾವು ಚರ್ಚಿಸಿದ್ವಿ. ಈ ಮನಸ್ಸಿನ ದ್ವಂದ್ವಗಳು ಆಗದಾಗೆ ಒಂದು ವೇಳೆ ತೊಂದರೆಗಳಾದರೆ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿಕೊಂಡು ನಮ್ಮ ಮನಸ್ಸನ್ನು ತಿಳಿ ಮಾಡಿಕೊಂಡು ನಾವು ಇಲ್ಲಿ ಬಂದ ಪರ್ಪಸ್, ಉದ್ದೇಶವನ್ನು ನೆನೆಸ್ಕೊಂಡು ದಿನ ಓದಲಿಕ್ಕೆ ಕೂತ್ಕೊಂಡ್ರೆ ನಮ್ಮ ಯಶಸ್ಸಿನ ದಾರಿ ಸ್ಪಷ್ಟ, ಕ್ಲಿಯರ್ ಅಲ್ವಾ? ನಿಮ್ಮ ಎಲ್ಲರಲ್ಲೂ ಆ ಶಕ್ತಿ ಇದೆ. ನಿಮ್ಮ ಕನಸನ್ನು ನೀವು ನಿಗದಿಪಡಿಸ್ಕೊಂಡಿದ್ದೀರ. ಕನಸಿನ ದಾರಿಯ ಎಡೆಗೆ ನಾಳೆಯಿಂದ ಒಂದೊಂದು ದಿನ ಹೆಜ್ಜೆ ಹಾಕಿ. ಪ್ರತಿ 1 ಗಂಟೆ ಪ್ರಾಶಸ್ತ್ಯ. ನಾನು ವಿದ್ಯಾಭ್ಯಾಸ ಮಾತ್ರ ಹೇಳ್ತಾ ಇಲ್ಲ, ಆಟ ಆಡಿ, ಸ್ನೇಹಿತರ ಜೊತೆಗೆ ಮಾತಾಡಿ, ಗಮ್ಮತ್ತು ಮಾಡಿ, ಆ್ಯಕ್ಟಿಂಗ್ ಮಾಡಿ, ಯಕ್ಷಗಾನ ಮಾಡಿ, ನೃತ್ಯ ಮಾಡಿ, ನಾಟಕ ಮಾಡಿ, ಎಲ್ಲದಕ್ಕೂ ಸಮಯ ಮಾಡಿಕೊಂಡು ಒಂದು ಉನ್ನತವಾದಂಥ ವ್ಯಕ್ತಿತ್ವ ರೂಪಿಸ್ಕೊಳ್ಳಿ. ಈ ಕ್ರಿಯೇಟಿವ್ ಕ್ಯಾಂಪಸ್ಗೆ ನೀವು ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ವಿದ್ಯಾರ್ಥಿ, ತಮಾಷೆಗೆ ನಾನು ಹೇಳ್ತಾ ಇಲ್ಲ, ಯು ಆರ್ ಹಿಯರ್ ಫಾರ್ ಎ ಪರ್ಪಸ್. ಎಷ್ಟೋ ಜನರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಒಪ್ತೀರಾ? ದೇ ಆರ್ ನಾಟ್ ಬೀನ್ ಸೆಲೆಕ್ಟೆಡ್ ಟು ಕಮ್ ಹಿಯರ್. ಸೊ ನೀವು ಸೆಲೆಕ್ಟ್ ಆಗಿ ಇಂತಹ ಒಂದು ಸುಂದರ ಹಸಿರಿನ ನಿಸರ್ಗದ ನಡುವೆ ಇರ್ತಕ್ಕಂಥ ಕ್ಯಾಂಪಸ್ಗೆ ಬಂದು ಕಲಿತಾ ಇದ್ದೀರಿ ಅಂದರೆ ದೇರ್ ಈಸ್ ಎ ಪರ್ಪಸ್ ಬಿಹೈಂಡ್ ಇಟ್. ಆ ಪರ್ಪಸ್ ಏನು ಅಂತ ಕಂಡುಕೊಳ್ಬೇಕು. ನಿಮ್ಮಿಂದ ಏನು ಆ ಪರ್ಪಸನ್ನು ನಿಮ್ಮ ಹೆತ್ತವರು, ನಿಮ್ಮ ಶಿಕ್ಷಕರು, ಈ ಸಮಾಜ ನಿರೀಕ್ಷಿಸ್ತಾ ಇದೆ, ಅದನ್ನು ಗುರುತಿಸ್ಕೊಳ್ಳಿ. ಆವಾಗ ನಿಮ್ಮ ಬದುಕಿನ ಜೊತೆಗೆ ನೀವು ಸೀರಿಯಸ್ ಆಗಿರ್ತೀರಿ, ಉಡಾಫೆ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ 2 ವರ್ಷ ತಮಾಷೆಗೆ ಕಳೆದೋಗ್ಬಿಡೋಣ, ನನ್ನ ಪೇರೆಂಟ್ಸ್ ನನಗೆ ಇಷ್ಟ ಇಲ್ಲದೆ ಹಾಕ್ಬಿಟ್ಟಿದ್ದಾರೆ, ನಾನು ಹೇಗೋ ಒಂದು ಕಳೆದು ಹೋಗ್ತೀನಿ ಅಂತ ಉಡಾಫೆ ಮಾಡ್ಕೊಂಡಿರೋದಿಲ್ಲ. ಇವತ್ತು ಪೇರೆಂಟ್ಸು ಆಸೆ ಕಣ್ಣುಗಳಿಂದ, ಭರವಸೆ ಕಣ್ಣುಗಳಿಂದ ನೀವು ಇಲ್ಲಿಂದ ಓದು ಮುಗಿಸಿ
ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಗಡೆ ಬರ್ತೀರಾ, ಯಶಸ್ಸನ್ನು ಸಾಧಿಸ್ತೀರಾ ಅಂತ ಭರವಸೆಗಳಿಂದ ಕಾಯ್ತಾ ಇದ್ದಾರೆ. ಸಮಾಜ ನಿಮ್ಮಿಂದ ದೊಡ್ಡ ಭರವಸೆಗಳನ್ನು ಇಟ್ಕೊಂಡಿದೆ. ನಾನೇನಪ್ಪ ಮಾಡಲಿ ಅಂತ ಅಂದ್ಕೊಳ್ಬೇಡಿ. ಇಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಒಳ್ಳೆಯ ಪ್ರಜೆ. ಹಾಗಾಗಿ ಈ ಕ್ರಿಯೇಟಿವ್ ಸಂಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕ್ರಿಯೇಟಿವ್ ವ್ಯಕ್ತಿಗಳು ನೀವು. ಆ ಕ್ರಿಯೇಟಿವಿಟಿ ನಿಮ್ಮ ಬದುಕಿಗೆ ಒಂದು ಅರ್ಥವನ್ನು ತಂದುಕೊಡಲಿ. ನೀವೆಲ್ಲರೂ ಒಂದು ದಿನ ನಿಮ್ಮ ಬಗ್ಗೆ ನೀವೇ ಹೆಮ್ಮೆ ಪಡುವಂತೆ ಆಗುವ ದಿನ ಆದಷ್ಟು ಬೇಗ ಬರಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವಿದ್ಯಾರ್ಥಿ ಜೀವನದಲ್ಲಿ ನಾವು ದಾರಿ ತಪ್ಪಿದರೆ ಸಾಮಾಜಿಕ ಜೀವನದಲ್ಲಿ ನಾವು ನಮ್ಮ ಜೀವನ ದಿಕ್ಕು ದೆಸೆ ಇಲ್ಲದೆ ದಿಕ್ಕಾಪಾಲಾಗಿ ಹೋಗುತ್ತದೆ ಅನ್ನುವುದನ್ನು ವಿವಿಧ ಉದಾಹರಣೆಗಳ ಮೂಲಕವಾಗಿ ವಿವರಿಸಿದ್ದಾರೆ. ಯಶಸ್ಸಿನ ಪಯಣಕ್ಕೆ ಮನಸ್ಸಿನ ಸೂತ್ರ ಈ ವಿಚಾರದ ಬಗ್ಗೆ ಒಂದಷ್ಟು ದಿಗ್ದರ್ಶನವನ್ನು ಮಾಡಿರುವ ಈ ದಿನದ ಅತಿಥಿಗಳನ್ನು ಗೌರವಿಸುವಂತಹ ಸಂದರ್ಭ. ಸಂಸ್ಥಾಪಕರಲ್ಲೋರ್ವರಾದ ಶ್ರೀ ಅಶ್ವಥ್ SL ಅವರು ವೇದಿಕೆಗೆ ಬಂದು ಅತಿಥಿಗಳನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ಫೂರ್ತಿ ಮಾತು ಸರಣಿಯ 3ನೇ ಕಂತಿನ ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದ, ಅವರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ಅತಿಥಿಗಳಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರಿಗೆ ಸಂಸ್ಥೆಯ ಪರವಾಗಿ ಸೇರಿದ ಎಲ್ಲ ವಿದ್ಯಾರ್ಥಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.